ಪರಮಪೂಜ್ಯ ಶ್ರೀಪಾದಂಗಳವರ ಪೂರ್ವಾಶ್ರಮ ಪುತ್ರ. ಮೊದಲಿಗೆ ವಿದ್ವಾಂಸರ ಮುಂದೆ ಪರೀಕ್ಷೆ ಕೊಡಲಿಕ್ಕೆ ಮೊದಲನೇ ಪರೀಕ್ಷೆ ಇದು. ಇವತ್ತು ಅನೇಕ ರಾಜ್ಯಗಳಲ್ಲಿ ಮಿನಿಸ್ಟ್ರಿಗಳು ಸ್ಕೂಲ್ ತೆಗಿತಾರೆ, ಆದರೆ ಯಾರೂ ತಮ್ಮ ಮಕ್ಕಳನ್ನು ಆ ಶಾಲೆಯಲ್ಲಿ ಸೇರಿಸಲ್ಲ. ಇಲ್ಲಿ ಪರಮಪೂಜ್ಯ ಶ್ರೀಪಾದಂಗಳವರು ವಿದ್ಯಾಪೀಠಕ್ಕೆ ತಮ್ಮ ಮಗನನ್ನೇ ಬಿಟ್ಟು ಮಾದರಿಯಾಗಿದ್ದಾರೆ. ಅದನ್ನೆಲ್ಲರೂ ಕೂಡ ನಾವು ಗಮನಿಸಬೇಕು ಅಂತ ಚಿರಂಜೀವಿ ಅಪ್ರಮೇಯ ಪ್ರಮಾಣ ಪದ್ಧತಿ ಬಗ್ಗೆ ಮಾತನಾಡ್ತಾನೆ. ಇದಕ್ಕೆ ವಿದ್ವಾಂಸರಾದ ಕೇಡ ವೇದವ್ಯಾಸಾಚಾರ್ಯರು, BN ವಿಜೇಂದ್ರಾಚಾರ್, ಸುಶೀಲೇಂದ್ರಾಚಾರ್ ಗೊಗ್ಗಿ ಮತ್ತು ವೇಣುಗೋಪಾಲಾಚಾರ್ ಪುರೋಹಿತ್ ಅವರು ಅಂಕಗಳನ್ನು ಹಾಕಬೇಕಾಗಿ ವಿನಂತಿ. ಚತುರ್ವೇದ ವೇದವ್ಯಾಸಾಚಾರ್ಯ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರಣಮ್ಯ ಶರಣಾಂಬೋಜ ಯುಗಲಂ ಕಮಲಾಪತೆ ಪ್ರಮಾಣ ಪದ್ಧತಿಂ ಕುರ್ಮೋ ಬಾಲಾನಾಂ ಬೋಧಸಿದ್ಧೆ. ಮೊದಲಿಗೆ ಪೂಜ್ಯ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ನನ್ನ ಭಕ್ತಿ ಪ್ರಣಾಮಗಳನ್ನು ಸಲ್ಲಿಸಿ ಹಾಗೂ ಆಸೀನರಾದಂತಹ ಎಲ್ಲ ವಿದ್ವಾಂಸರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ಪ್ರಮಾಣ ಪದ್ಧತಿಯಲ್ಲಿ ಬರುವಂತಹ ಪ್ರತ್ಯಕ್ಷ ಗಣದಲ್ಲಿ ಬರುವಂತಹ ಸ್ಮೃತಿ ಪ್ರಾಮಾಣ್ಯವಂತಹ ವಿಚಾರದ ಬಗ್ಗೆ ಅನುವಾದ ಮಾಡ್ತೇನೆ. ಮೊದಲಿಗೆ ಅನುಪ್ರಮಾಣದ ವಿಭಾಗವನ್ನು ಮಾಡಿದಾಗ ಅಲ್ಲಿ ಸಂಸ್ಕಾರ ಸ್ಮರಣ ಸಾಧನಂ ಮನಃ ಎಂಬುದಾಗಿ ಹೇಳಿ, ಸ್ಮರಣೆ ಎಂಬುದು ಯಥಾರ್ಥ ಜ್ಞಾನ, ತತ್ಸಾನವಾಗಿದೆ ಮನಸ್ಸು, ಆ ಮನಸ್ಸು ಎಂಬುದು ಅನುಪ್ರಮಾಣ ಎಂಬುದಾಗಿ ಹೇಳಿದರು. ಆದರೆ ಇದು ಯಾವಾಗ ಅನುಪ್ರಮಾಣ ಆಗ್ತಿತ್ತು ಅಂತಂದರೆ ಯಥಾರ್ಥ ಜ್ಞಾನಕ್ಕೆ ಸಾಧನವಾದಾಗ ಮಾತ್ರ ಇದು ಅನುಪ್ರಮಾಣವಾಗ್ತಿತ್ತು. ಆದರೆ ಈ ಸ್ಮರಣೆ ಎಂಬುದೇನಿದೆ ಇದು ಯಥಾರ್ಥ ಜ್ಞಾನವಾಗಿಲ್ಲ. ಯಾಕೆ ಅಂತಂದರೆ ನಮಗೆ ಸ್ಮೃತಿ ಎಂಬುದು ಏನಂತ ಬರ್ತಾ ಇದೆ ಅಂತಂದರೆ ಸಹ ಘಟ ಎಂಬುದಾಗಿ ಬರ್ತಾ ಇದೆ. ಅಂತಂದರೆ ಆ ಘಟದಲ್ಲಿ ತದ್ದೇಶ ತತ್ಕಾಲ ವೈಶಿಷ್ಟ್ಯ ಎಂಬುದು ತೋರ್ತಾ ಇದೆ. ಆದರೆ ಪ್ರಕೃತ ಆ ಘಟವು ತದ್ದೇಶ ತತ್ಕಾಲ ವಿಶಿಷ್ಟವಾಗಿಲ್ಲ. ಯಾಕೆ ಅಂತಂದರೆ ಪೂರ್ವಾವಸ್ಥೆಯ ನಿವೃತ್ತತ್ವ ಅಂತಂದರೆ ತದ್ದೇಶ ತತ್ಕಾಲಗಳು ನಿವೃತ್ತವಾಗಿದೆ. ಹಾಗಾಗಿ ಆ ತದ್ದೇಶ ತತ್ಕಾಲ ವೈಶಿಷ್ಟ್ಯ ಎಂಬುದು ಈ ಘಟಕ್ಕೆ ಇಲ್ಲ. ಆ ಇಲ್ಲದೇ ಇರುವಂತಹ ತದ್ದೇಶ ತತ್ಕಾಲ ವೈಶಿಷ್ಟ್ಯವನ್ನು ಈ ಸ್ಮೃತಿ ಎಂಬುದು ವಿಷಯೀಕರಿಸ್ತಾ ಇದೆ. ಹಾಗಾಗಿ ಈ ಸ್ಮೃತಿ ಎಂಬುದು ಅಯಥಾರ್ಥ ವಿಪರೀತ ಜ್ಞಾನವಾಗಿದೆ. ತತ್ಸಾನವಾದಂತಹದ್ದು ಮನಸ್ಸು. ಹಾಗಾಗಿ ಮನಸ್ಸು ಅನುಪ್ರಮಾಣದಲ್ಲಿ ಅಂತರ್ಭಾವ ಆಗಲ್ಲ ಎಂಬುದಾಗಿ ಹೇಳಿದರೆ ಈ ರೀತಿಯಾಗಿ ಹೇಳೋದು ಸರಿಯಲ್ಲ. ನಾವು ಜ್ಞಾನದಲ್ಲಿರುವಂತಹ ಪ್ರಾಮಾಣ್ಯ ಮತ್ತು ಅಪ್ರಾಮಾಣ್ಯವನ್ನು ಯಾವ ರೀತಿಯಾಗಿ ತಿಳಿಯಬೇಕಂತಂದರೆ, ಜ್ಞಾನದಲ್ಲಿ ಯತ್ಕಿಂಚಿತ್ ದೇಶಕಾಲಗಳು ವಿಷಯವಾಗೇ ಇರುತ್ತೆ. ಆ ಯತ್ಕಿಂಚಿತ್ ದೇಶಕಾಲಗಳಲ್ಲಿ ಆ ಪದಾರ್ಥಕ್ಕೆ ಆ ದೇಶ ಆ ಕಾಲದಲ್ಲಿ ಆ ಪದಾರ್ಥವು ಇತ್ತೋ ಇಲ್ಲ ಎಂಬುದಾಗಿ ಇದ್ದರೆ ಅದು ಯಥಾರ್ಥ, ಇಲ್ಲದೇ ಇದ್ದರೆ ಅದು ಅಯಥಾರ್ಥ ಎಂಬುದಾಗಿ ನಿಶ್ಚಯ ಮಾಡಬೇಕೇ ಹೊರತು ಜ್ಞಾನ ಬಂದಂತಹ ಕಾಲದಲ್ಲಿ ಈ ವರ್ತಮಾನ ಘಟಕ್ಕೆ ತದ್ದೇಶ ತತ್ಕಾಲ ವೈಶಿಷ್ಟ್ಯ ಇದೆಯೋ ಇಲ್ಲೋ ಎಂಬುದಾಗಿ ಯಾಥಾರ್ಥ್ಯ ಮತ್ತು ಅಯಥಾರ್ಥ್ಯವನ್ನು ತಿಳಿಯಬಾರದು. ಪ್ರಕೃತ ಈ ಘಟಕ್ಕೆ ಈ ಜ್ಞಾನದಲ್ಲಿ ತದ್ದೇಶ ತತ್ಕಾಲಗಳು ತೋರ್ತಾ ಇದೆ. ಆ ತದ್ದೇಶ ತತ್ಕಾಲದಲ್ಲಿ ಆ ಘಟ ಎಂಬುದು ಇತ್ತು. ಹಾಗಾಗಿ ಇದು ಈ ಸ್ಮೃತಿ ಎಂಬುದು ಇದ್ದಂತಹ ತದ್ದೇಶ ತತ್ಕಾಲ ವೈಶಿಷ್ಟ್ಯವನ್ನೇ ವಿಷಯೀಕರಿಸ್ತಾ ಇದೆ. ಹಾಗಾಗಿ ಈ ಸ್ಮೃತಿ ಎಂಬುದು ಯಥಾರ್ಥ ಜ್ಞಾನವಾಗಿದೆ, ತತ್ಸಾನವಾಗಿದೆ ಮನಸ್ಸು, ಅದು ಅನುಪ್ರಮಾಣ ಅಲ್ಲ. ನಮಗೆ ಈ ಸಂಸ್ಕಾರವಾದರೂ ಈ ಸ್ಮೃತಿ ಆದರೂ ಸಂಸ್ಕಾರದಿಂದ ಹುಟ್ಟಿದೆ. ಈ ಸಂಸ್ಕಾರವಾದರೂ ಅನುಭವಜನ್ಯವಾಗಿದೆ. ಅನುಭವ ಏನಂತ ಬರ್ತಾ ಇದೆ? ಅಯಂ ಘಟ ಎಂಬುದಾಗಿ ಬರ್ತಾ ಇದೆ. ಅಂದರೆ ಏತದ್ದೇಶ ಏತತ್ ಕಾಲ ವಿಶಿಷ್ಟ ಘಟ ಎಂಬುದಾಗಿ ಬರ್ತಾ ಇದೆ. ಇನ್ನು ಅದರಿಂದ ಹುಟ್ಟುವಂತಹ ಸಂಸ್ಕಾರವಾದರೂ ಸಹ ಅಯಂ ಘಟ ಎಂಬುದಾಗೆ ಬರ್ತಾ ಇದೆ. ಅಂದರೆ ಏತದ್ದೇಶ ಏತತ್ ಕಾಲ ವಿಶಿಷ್ಟ ಘಟ ಎಂಬುದಾಗಿ ಬರ್ತಾ ಇದೆ. ತಜ್ಜನ್ಯವಾದಂತಹ ಸಂಸ್ಕಾರ ಸ್ಮರಣೆ ಮಾತ್ರ ಪದಾರ್ಥವನ್ನು ನಿವೃತ್ತ ಪೂರ್ವಾವಸ್ಥೆಯೇ ಯಾಕೆ ವಿಷಯೀಕರಿಸ್ತಾ ಇದೆ ಅಂತಂದರೆ, ನಾವು ಕೇವಲ ಸಂಸ್ಕಾರಜನ್ಯಂ ಜ್ಞಾನಂ ಸ್ಮೃತಿ ಎಂಬುದಾಗಿ ಹೇಳಿಲ್ಲ ಹೊರತು ಮನೋಜನ್ಯ ಸ್ಮೃತಿ ಎಂಬುದಾಗಿ ಹೇಳಿದ್ದೇವೆ. ಈ ರೀತಿಯಾಗಿ ಹೇಳಿದ್ದೇವೆ. ಆಯಿತು, ನೀವು ಮನೋಜನ್ಯಂ ಜ್ಞಾನಂ ಸ್ಮೃತಿ ಎಂಬುದಾಗಿ ಹೇಳಿದ್ದೀರಿ. ಮತ್ತು ಈ ಸಂಸ್ಕಾರ ಎಂಬುದು ಏನು ಅಂತಂದರೆ ಮನಸ್ಸಿಗೂ ಮತ್ತು ತದರ್ಥಕ್ಕೂ ಇರುವಂತಹ ಸನ್ನಿಕರ್ಷವನ್ನೇ ಸಂಸ್ಕಾರ ಎಂಬುದಾಗಿ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಇವಾಗ ಸನ್ನಿಕರ್ಷಗಳು ಸಂಯೋಗ, ಸಂಯುಕ್ತ ಸಮಯ ಇತ್ಯಾದಿ ಸನ್ನಿಕರ್ಷಗಳು, ಅಲ್ಲಿ ಈ ಸಂಸ್ಕಾರ ಎಂಬುದು ಇಲ್ಲ, ಅಂತರ್ಭಾವ ಆಗಿಲ್ಲ. ಹಾಗಾಗಿ ಸಂಸ್ಕಾರ ಎಂಬುದು ಸನ್ನಿಕರ್ಷ ಅಲ್ಲ. ಸನ್ನಿಕರ್ಷವಾಗದೇ ಇರುವಂತಹ ಸಂಸ್ಕಾರವನ್ನು ಸನ್ನಿಕರ್ಷ ಎಂಬುದಾಗಿ ಹೇಗೆ ಹೇಳ್ತಾ ಇದ್ದೀರಿ ಅಂತಂದರೆ, ಅಲ್ಲಿ ನಾವು ಯಥಾ ಯೋಗೇಂದ್ರಿಯಾಣಂ ಯೋಗಚ ಧರ್ಮ ಎಂಬುದಾಗಿ ಹೇಳಿದ್ದಾರೆ. ಅಂತಂದರೆ ಇವಾಗ ಯೋಗಿಗಳ ಇಂದ್ರಿಯದಿಂದ ಯೋಗಿಗಳಿಗೆ ಜ್ಞಾನ ಬರ್ತಾ ಇದೆ.
ಆ ಯೋಗಿಗಳ ಇಂದ್ರಿಯಕ್ಕೂ ಮತ್ತು ಆ ಇಂದ್ರಿಯಕ್ಕೆ ವಿಷಯವಾದಂತಹ ಅರ್ಥಕ್ಕೂ ಯೋಗಜ ಧರ್ಮ ಎಂತಹ ಶಕ್ತಿ ಸನ್ನಿಕರ್ಷ ಇದೆ. ಅಲ್ಲಿ ವಸ್ತುತಃ ಆ ಯೋಗಜ ಧರ್ಮ ಅನ್ಬೋದು ಸನ್ನಿಕರ್ಷ ಅಲ್ಲ, ಆದರೂ ಅದನ್ನು ಸನ್ನಿಕರ್ಷ ಎಂಬುದಾಗಿ ಹೇಗೆ ಹೇಳಿದ್ದೇವೋ ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಮನಸ್ಸಿಗೂ ಮತ್ತು ತದ್ವಿಷಯಕ್ಕೆ ಒಂದು ಅರ್ಥಕ್ಕೂ ಸಂಸ್ಕಾರವೇ ಸನ್ನಿಕರ್ಷ ಎಂಬುದಾಗಿ ಹೇಳ್ತಾ ಇದ್ದೇವೆ. ಆಯಿತು. ಸಂಸ್ಕಾರದಿಂದ ಸಾಕೃತವಾದಂತಹ ಮನಸ್ಸಿನಿಂದ ಈ ಸ್ಮೃತಿ ಎಂಬುದು ಬಂದಿದೆ ಎಂಬುದಾಗಿ ಹೇಳ್ತಾ ಇದ್ದೀರಿ. ಆದರೆ ಇದು ಅತೀತ ಕಾಲವನ್ನು ಇವಾಗ ಇಂದ್ರಿಯವು ವರ್ತಮಾನ ಗ್ರಾಹಿಯಾಗಿದೆ. ವರ್ತಮಾನ ಗ್ರಾಹ್ಯ ಅಂತ ಇಂದ್ರಿಯದಿಂದ ಬರುವಂತಹ ಜ್ಞಾನದಲ್ಲಿ ಅತೀತ ಕಾಲದ ಜ್ಞಾನ ಎಂಬುದು ಹೇಗಿದೆ ಅಂತಂದರೆ ಅಲ್ಲಿ ಪ್ರತ್ಯಭಿಜ್ಞ ಎಂಬುದು ಅದಕ್ಕೆ ಉದಾಹರಣೆ ಕೊಡ್ತಾ ಇದ್ದಾರೆ. ಯಥಾ ಸ್ವಯಂ ಇತಿ ಎಂಬುದಾಗಿ ಅಂತಂದರೆ ಇವಾಗ ನಮಗೆ ಪ್ರತ್ಯಭಿಜ್ಞ ಬರ್ತಾ ಇದೆ ಸ್ವಯಂ ದೇವದತ್ತ ಎಂಬುದಾಗಿ. ಇಲ್ಲಿ ಪ್ರತ್ಯಕ್ಷದಿಂದ ಬರ್ತಾ ಅಲ್ಲ, ಸಂಸ್ಕಾರ ಸಾಕೃತವಾದಂತಹ ಚಕ್ಷುರೇಂದ್ರದಿಂದ ಈ ಜ್ಞಾನ ಎಂಬುದು ಬರ್ತಾ ಇದೆ. ಇವಾಗ ಪ್ರಕೃತ ಈ ಚಕ್ಷುರೇಂದ್ರಿಯ ಎಂಬುದು ವರ್ತಮಾನ ಮಾತ್ರ ಗ್ರಾಹಿಯಾಗಿದೆ. ಆದರೂ ಕೂಡ ಅಲ್ಲಿ ಸಹಕಾರಿ ಕಾರಣವಂತಹ ಸಂಸ್ಕಾರದ ಸಾಮರ್ಥ್ಯದಿಂದ ಅನನುಭೂತವಾದಂತಹ ತತ್ತ ಎಂಬುದು ಈ ಜ್ಞಾನದಲ್ಲಿ ತೋರ್ತಾ ಇದೆ. ಹೇಗೋ ಅದೇ ರೀತಿಯಾಗಿ ಈ ಘಟ್ಟದಲ್ಲಿ ತದ್ದೇಶ ತತ್ಕಾಲ ವೈಶಿಷ್ಟ್ಯ ಎಂಬುದು ಅನನುಭೂತವಾಗಿದ್ದರೂ ಕೂಡ ಈ ಸಂಸ್ಕಾರ ಸಾಕೃತವಾದ ಮನಸ್ಸಿನಿಂದ ಈ ಸ್ಮೃತಿ ಎಂಬುದು ಹುಟ್ಟಿದೆ. ಹಾಗಾಗಿ ಅನನುಭೂತವಾದ ತದ್ದೇಶ ತತ್ಕಾಲ ವೈಶಿಷ್ಟ್ಯವನ್ನು ವಿಷಯೀಕರಿಸ್ತಾ ಇದೆ. ಅಂತಂದರೆ ಇದ್ದದ್ದನ್ನೇ ವಿಷಯೀಕರಿಸ್ತಾ ಇದೆ ಈ ಸ್ಮೃತಿ. ಹಾಗಾಗಿ ಈ ಸ್ಮೃತಿ ಎಂಬುದು ಯಥಾರ್ಥ ಜ್ಞಾನವಾಗಿದೆ. ತತ್ಸಾನವಂತಹದ್ದು ಮನಸ್ಸು. ಹಾಗಾಗಿ ಮನಸ್ಸೆಂಬುದು ಅನುಪ್ರಮಾಣ. ಹಾಗಾದ್ರೆ ಸನ್ನಿಕರ್ಷಾಚಾರ್ಯ ಸಹಕಾರಿ ಆಗಲ್ವಾ? ಎರಡೂ ಆಗತ್ತೆ. ಸನ್ನಿಕರ್ಷ ಸಂಸ್ಕಾರ ಎರಡೂ ಆಗತ್ತೆ. ಈಗ ಸಹ ಅಂತಂದ್ರೆ ತದ್ದೇಶ ಕಾಲದ ಧ್ವಂಸ ಅಂತ ಅರ್ಥ. ತದ್ದೇಶದ ಕಾಲ ಅಲ್ಲ, ಒಂದು ನಿಮಿಷ. ಈಗ ಜ್ಞಾನದಲ್ಲಿ ಪ್ರತ್ಯಕ್ಷದಲ್ಲಿ ಚಕ್ಷುರಾದಿಗಳಿಂದ ಜ್ಞಾನ ಬರಬೇಕಾದ್ರೆ ಆ ಸನ್ನಿಕರ್ಷದ ಸಂಬಂಧ ಇರತಕ್ಕಂಥ ವಿಷಯಗಳೇ ತೋರುತ್ತೆ ಅಲ್ವಾ? ತದ್ದೇಶ ಕಾಲ ಧ್ವಂಸ ಅದು ಹೇಗೆ ತೋರ್ಲಿಕ್ಕೆ ಸಾಧ್ಯ? ಸಂಸ್ಕಾರ ಇಲ್ಲ. ತದ್ದೇಶ ಕಾಲ ಧ್ವಂಸದ ವಿಚಾರದಲ್ಲಿ, ಘಟದ ವಿಚಾರದಲ್ಲಿ ಏನುಂಟು? ಸಂಸ್ಕಾರ ಉಂಟು, ಅದು ತೋರ್ಬೋದು. ತದ್ದೇಶ ಕಾಲ ಧ್ವಂಸ ಎನ್ನುವುದು ಹೇಗೆ ತೋರ್ತು? ಸ್ವಲ್ಪ ಈ ಪ್ರಶ್ನೆ ಅವನು ಸ್ಮೃತಿಯಲ್ಲಿ ಅಂತ ಅನಿಸುತ್ತೆ. ಅದೇ ಇವರು ಪ್ರಶ್ನೆ ಇದೆ. ಆಚಾರ್ಯ, ಒಂದು ನಿಮಿಷ. ಪ್ರಮಾಣ ಪದ್ಧತಿ ಮೂಲದಲ್ಲಿ ಇದಿಲ್ಲ. ಯೋಗ ಸಹಕಾರಿ ಸಾಮರ್ಥ್ಯ ಅಲ್ಲ, ಅದನ್ನು ಹೇಳಿ ಸ್ಪಷ್ಟ ಹೇಳಲಿಲ್ಲ ಅಂತ ಹೇಳೋದಿಲ್ಲ, ಸ್ಪಷ್ಟಪಡಿಸ್ಲಿ. ಸಹಕಾರಿ ಕಾರಣದ ಸಾಮರ್ಥ್ಯದಿಂದ ತೋರುತ್ತೆ. ಹೇಗೆ ಅಂತಂದ್ರೆ ಇವಾಗ ಯೋಗಿಗಳ ಇಂದ್ರಿಯಕ್ಕೆ ಅತೀತ ಮತ್ತು ಅನಾಗತ ಕಾಲ ವಿಷಯಕವಂತಹ ಜ್ಞಾನವು ಹೇಗೆ ಬರುತ್ತೋ ಅದೇ ರೀತಿಯಾಗಿ ಇಲ್ಲಿ ಕೂಡ ಸಹಕಾರಿ ಕಾರಣದ ಸಾಮರ್ಥ್ಯದಿಂದ ತದ್ದೇಶದ ಕಾಲ ಧ್ವಂಸವು ತೋರ್ತಾ ಇದೆ. ಆಯ್ತು, ಸಹಕಾರಿ ಸಾಮರ್ಥ್ಯದಿಂದ ಇಂಥದ್ದೊಂದು ಬಂತು, ಒಪ್ಪೋಣ. ಇದಕ್ಕೆಲ್ಲಾದ್ರೂ ಒಂದು ಉದಾಹರಣೆ ಉಂಟಾ? ಉದಾಹರಣೆ ಬೇರೆ ಶಾಸ್ತ್ರದಲ್ಲೇ ಸಹಕಾರಿ ಸಾಮರ್ಥ್ಯದಿಂದ ಮೊದಲು ಇಲ್ಲದೇ ಇರತಕ್ಕಂಥ ಗುಣ ಬರೋದಕ್ಕೆ ಏನಾದರೂ ಒಂದು ಶಾಸ್ತ್ರದಲ್ಲಿ ಬಂದಿರತ್ತೆ. ಅದೇ ಆಯ್ತಲ್ಲ ಶ್ರೀ, ಯೋಗೀಂದ್ರಯಾಣ ಯೋಗಜ ಧರ್ಮ. ಇವಾಗ ಸುರಭಿಷ್ಠನ ಕಂಡ ಎಂಬುದಾಗಿ ಜ್ಞಾನ ಬರ್ತಾ ಇದೆ ಅಂತಂದರೆ ಅವನು ಒಂದು ಚಂದನದ ಖಂಡವನ್ನು ನೋಡಿದಾಗ ಅವನಿಗೆ ಮೊದಲಿಗೆ ಗಂಧದ ಜ್ಞಾನ ಎಂಬುದಾಗತ್ತೆ. ನಂತರ ಅವನು ಕೆಲವು ಸಮಯದ ನಂತರ ಅವನು ಬಂದಾಗ ದೂರದಿಂದಲೇ ಅದರ ಗ್ರಾಣದ ಸನ್ನಿಕರ್ಷ ಆಗದೇನೆ ಅವನಿಗೆ ಚಕ್ಷುರಿಂದ್ರಿಯನೇ ಸುರಭಿಶ್ಚಂದನ ಕಂಡ ಎಂಬುದಾಗಿ ಜ್ಞಾನ ಬರ್ತಾ ಇದೆ. ಇಲ್ಲಿ ಗ್ರಾಣೇಂದ್ರಿಯದ ಸಹಕಾರದಿಂದ ಗ್ರಾಣೇಂದ್ರ ಸಂಸ್ಕಾರ, ಆ ಸಂಸ್ಕಾರದ ಸಹಕಾರದಿಂದ ಚಕ್ಷುರಿಂದ್ರಿಯದಲ್ಲೇ ಗಂಧ ವಿಷಯಕವಾದಂತಹ ಜ್ಞಾನ ಬಂದಿದೆ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ, ಅದನ್ನು ಸಮನ್ವಯ ಮಾಡಿ. ಯೋ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ಸಾ ಧರ್ಮ ಲಕ್ಷಣಮಿತ್ಯುಚ್ಯತೆ. ಇಲ್ಲಿ ವ್ಯಾಪ್ತಿ ಎಂಬ ಪದವನ್ನು ಉಭಯತ್ರ ಅನ್ವಯ ಮಾಡ್ಕೋಬೇಕಂದ್ರೆ ಯಾ ಧರ್ಮ ಲಕ್ಷ್ಯೇ ವ್ಯಾಪ್ತ್ಯ ವರ್ತತೆ ನ ವರ್ತತೆ ಚ ಅನ್ಯತ್ರ ವ್ಯಾಪ್ತ್ಯ ಸಹ ಧರ್ಮ ಲಕ್ಷಣಮಿತ್ಯುಚ್ಯತೆ ಎಂಬುದಾಗಿ. ಇದು ಸಾಸಾದಿಮತ್ವದಲ್ಲಿ ಸಮನ್ವಯ ಆಗುತ್ತೆ. ಹೇಗೆ ಅಂತಂದರೆ ಯಹ ಧರ್ಮ ಸಾಸಾದಿಮತ್ವ ರೂಪ ಧರ್ಮ ಲಕ್ಷ್ಯೇ ಗವಿ ವ್ಯಾಪ್ತ್ಯ ವರ್ತತೆ ನ ವರ್ತತೆ ಶನ್ಯತ್ರ ಅಲಕ್ಷ್ಯಭೂತ ಮಹಿಷಾದೌ ನ ವರ್ತತೆ ಸಹ ಅತಃ ಸಾಸಾದಿಮತ್ವಂ ಗೋಹ ಲಕ್ಷಣಂ.
ಯಥಾವಸ್ಥಿತ ಜ್ಞೇಯ ವಿಷಯಕಾರಿತ್ವ ಅಂತ ಇಟ್ಕೊಂಡಾಗ ಪರಸ್ಪರ ಇಲ್ಲಿ ಹೇಳಿದರೆ ಸಾಧನದಲ್ಲಿ ಬರಲ್ಲ, ಸಾಧನೆ ಬಂದರೆ ಇದರಲ್ಲಿ ಬರೋ ಕೇವಲ ಪ್ರಮಾಣದಲ್ಲಿ ಬರಲ್ಲ ಅಂತ ಹೇಳ್ತಾರಲ್ಲ, ಅದು ಅಷ್ಟು ಮಾತ್ರ. ಸಾಕ್ಷಾತ್ ಜ್ಞೇಯ ವಿಷಯಿಕ ಯಥಾವಸ್ಥಿತ ಜ್ಞೇಯ ವಿಷಯಿಕಾರಿತ್ವ ಪ್ರಮಾಣಸ ಲಕ್ಷಣ ಎಂಬುದಾಗಿ ಹೇಳಿದ್ರಿ. ನೀವು ಮುಂದೆ 2 ಪ್ರಮಾಣ ಎಂಬುದಾಗಿ ಹೇಳ್ತೀರಿ, ಕೇವಲ ಪ್ರಮಾಣ ಅನುಪ್ರಮಾಣ ಎಂಬುದಾಗಿ. ಆದರೆ ಈ ಲಕ್ಷಣ ಎಂಬುದು ಕೇವಲ ಪ್ರಮಾಣದಲ್ಲಿ ಮಾತ್ರ ಬರ್ತಾ ಇದೆ, ಅನುಪ್ರಮಾಣದಲ್ಲಿ ಬರ್ತಾ ಇಲ್ಲ. ಹಾಗಾಗಿ ಅದು ಜ್ಞಾನ ಆಗಿಲ್ಲ, ಜ್ಞಾನ ಸಾಧನವಾಗಿದೆ. ಹಾಗಾಗಿ ಅವ್ಯಾಪ್ತಿ ಜ್ಞೇಯವಾದಂಥ ಪದಾರ್ಥದಲ್ಲಿ ಕೇವಲ ಪ್ರಮಾಣ ಎಂಬುದು ನೇರವಾಗಿ ಜ್ಞೇಯತ್ವವನ್ನು ವಿಷಯೀಕರಿಸುತ್ತೆ. ಈ ಅನುಪ್ರಮಾಣ ಎಂಬುದು ಜ್ಞಾನ ದ್ವಾರ ವಿಷಯೀಕರಿಸ್ತಾ ಇದೆ. ಹಾಗಾಗಿ ಅದು ಅನುಪ್ರಮಾಣ. ಸುಧೀಂದ್ರಾಚಾರ್ಯ ಪ್ರಶ್ನೆ ಕೇಳಿದ್ದು, ನೀವು ಪ್ರಮಾಣ ಲಕ್ಷಣ ಏನಂತ ಹೇಳಿದಿರಿ? ಯಥಾವಸ್ಥಿತಂ ಅಂತ ಇಷ್ಟೇ ಹೇಳಿದಾಗ ಅದು ಕೇವಲ ಪ್ರಮಾಣದಲ್ಲೂ ಬರುತ್ತೆ, ಅನುಪ್ರಮಾಣದಲ್ಲೂ ಬರುತ್ತೆ ಅಂತ ವಸ್ತುಸ್ಥಿತಿ ಇದೆ. ಆವಾಗ ಅನುಪ್ರಮಾಣದಲ್ಲಿ ಬಂತು, ಕೇವಲ ಪ್ರಮಾಣದಲ್ಲಿ ಬರಲಿಲ್ಲ ಅಂತ ಅನ್ನೋದನ್ನ ಹೇಗೆ ಕೂಡಿಸ್ಬೇಕು? ಮೊದಲು ಶಂಕಾ ಕೂಡಿಸ್ಬೇಕು, ಆಮೇಲೆ ಅದಕ್ಕೆ ಉತ್ತರ ಹೇಳಬೇಕು ಅಂತ ಅವ್ರ ಪ್ರಶ್ನೆ ಕೇಳಿ. ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ಎಂಬುದಾಗಿ ಹೇಳಿದಾಗ ಇಲ್ಲಿ ಜ್ಞೇಯ ವಿಷಯ ಕಾರ್ಯ ಅಂತಹದ್ದು ಜ್ಞಾನವಾಗಿದೆ. ಈ ಲಕ್ಷಣ ಎಂಬುದು ಕೇವಲ ಜ್ಞಾನದಲ್ಲಿ ಬಂತು, ಇಂದ್ರಿಯವು ಜ್ಞಾನ ಸಾಧನವಾಗಿದೆ. ಹಾಗಾಗಿ ಅಲ್ಲಿ ಬರಲಿಲ್ಲ, ಅವ್ಯಾಪ್ತಿ ಎಂಬುದಾಗಿ ಹೇಳಿದರು. ಹಾಗಾಗಿ ಇಲ್ಲಿ ನಾವು ಜ್ಞೇಯ ವಿಷಯ ಕಾರ್ಯತ್ವ ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಸಾಧನತ್ವೇನೋ ವಿವಕ್ಷಿತ ಎಂಬುದಾಗಿ ಹೇಳಿದ್ದಾರೆ. ಅಂತಂದರೆ ಇಲ್ಲಿ ಜ್ಞೇಯ ವಿಷಯ ಕಾರ್ಯತ್ವ ಎಂಬಂತಹ ಶಬ್ದಕ್ಕೆ ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಎಂಬುದಾಗಿ ಅರ್ಥ, ಅಥವಾ ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಸಾಧನೆ ಎಂಬುದಾಗಿ ಅರ್ಥ. ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಎಂಬುದಾಗಿ ಹೇಳಿದಾಗ ಕೇವಲ ಪ್ರಮಾಣದಲ್ಲೂ ಬರುತ್ತೆ, ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಸಾಧನೆ ಎಂಬುದಾಗಿ ಹೇಳಿದಾಗ ಅನುಪ್ರಮಾಣದಲ್ಲಿ ಬರುತ್ತೆ. ಹಾಗಾಗಿ ಅವ್ಯಾಪ್ತಿ ರೂಪವನ್ನು ದೋಷ ಇಲ್ಲ. ಸಾಧನತ್ವ ಅಂತ ಯಾಕೆ ಹೇಳಿದ್ರು? ಸಾಧನತ್ವ ಅಂತ ಯಾಕೆ ಹೇಳಿದ್ರೆ ಅಲ್ಲಿ ಸಾಧನ ಎಂಬುದಾಗಿ ಕೊಡ್ಲೇ ಇದ್ರೆ ಕಾರಣ ಕೊಟ್ಬಿಟ್ರೆ ಪ್ರಮಾತೃ ಪ್ರಮೇಯಾದಿಗಳಲ್ಲಿ ಅತಿವ್ಯಾಪ್ತಿ ಬರುತ್ತೆ. ಯಾಕೆ ಅಂತಂದ್ರೆ ಜ್ಞಾನವನ್ನು ಕುರಿತು ಅವರು ಕಾರಣವಾಗಿದ್ದಾರೆ, ತದ್ವಾರನಾಗಿ ಸಾಧನ ಎಂಬುದಾಗಿ ಕೊಡಬೇಕು. ಸಾಧನತ್ವ ನಾಮ ಯಜ್ಜಾತಿಯ ನಂತರ ನಿಯಮೇನ ಕಾರ್ಯೋತ್ಪತ್ತಿ ತದತ್ತರ ಸಾಧನತ್ವವನ್ನು ವಿವಕ್ಷಿತ ಎಂಬುದಾಗಿ ಇಲ್ಲಿ ಪ್ರಮಾತೃ ಇದ್ದಾನೆ. ಪ್ರಮಾತೃ ಇದ್ದ ಮಾತ್ರಕ್ಕೆ ಅವನಿಗೆ ಜ್ಞಾನ ಎಂಬುದು ಬರಲ್ಲ. ಸಾಕ್ಷಾತ್ತಾಗಿ ಅನುಪ್ರಮಾಣ ಮತ್ತು ಕೇವಲ ಪ್ರಮಾಣಗಳಿಗೆ ವ್ಯತ್ಯಾಸ ಹೇಗೆ? ಅದು ಅನುಪ್ರಮಾಣ ಎಂಬುದು ಜ್ಞಾನದ್ವಾರ ವಿಷಯೀಕರಿಸುತ್ತೆ, ಕೇವಲ ಪ್ರಮಾಣ ಎಂಬುದು ನೇರವಾಗಿ ವಿಷಯೀಕರಿಸುತ್ತೆ. ಅವ್ರ ಪ್ರಶ್ನೆ ಹಾರ್ದ ಇನ್ನೊಂದು ಚೂರು ಸ್ಪಷ್ಟಪಡಿಸ್ಬೇಕು. ಸಾಕು, ನೀವು ಪ್ರಶ್ನೆ ಮುಗಿಸಿಲ್ಲ, ಆಮೇಲೆ ಉತ್ತರ ಹೇಳ್ರಿ. ಮತ್ತು ಸಾಕ್ಷಾತ್ ವಿಷಯ ಕರೆಸ್ತದೋ ಇಲ್ಲೋ ಅಂತ ಪ್ರಶ್ನೆ ಕೇಳಿದಾಗ ಕರೆಸತ್ತೆ, ಸಾಕ್ಷಾತ್ ವಿಷಯ ಕರೆಸತ್ತೆ ಅಂತ ಹೇಳಿಬಿಟ್ರೆ ಯಥಾವಸ್ಥಿತ ವಿಷಯ ಕಾರ್ಯತ್ವ ಸಾಕು ಪ್ರಮಾಣ ಲಕ್ಷಣ. ತತ್ ಸಾಧನತ್ವೇನು ಅಂತಂಬೋದು ಯಾಕೆ ಹೇಳಬೇಕು ಅಂತ, ಅಥವಾ ಪ್ರಮಾಣದ ಲಕ್ಷಣ ಏನಾಯ್ತು ನೀವು ಹೇಳಿದ ಪ್ರಕಾರವಾಗಿ ಎರಡೂ ಸೇರಿಸ್ಬೇಕಾ? ಒಂದೇನಾ? ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ಅಂತ ಅದು ಒಂದೇ ಹೇಳಿದ್ರೆ ಸಾಕು. ಮತ್ತು ಅಲ್ಲಿ ಸಾಕ್ಷಾತ್ ಜ್ಞೇಯ ವಿಷಯ ಕಾರ್ಯ ಸಾಕ್ಷಾತ್ ಯಥಾವಸ್ಥಿತ ಜ್ಞೇಯ ವಿಷಯ ಕಾರ್ಯತ್ವ ಪ್ರಮಾಣ ಸಾಮಾನ್ಯ ಸಲಕ್ಷಣಂ ಅಂತ ಇಷ್ಟು ಹೇಳಿಬಿಟ್ರೆ ಯಾವ ದೋಷವಿಲ್ಲ ಅಂತ ಈಗ ನೀವೇ ಹೇಳ್ತೀರಿ. ದೋಷ ಇದೆಯೋ ಇಲ್ವೋ? ದೋಷ ಇದೆ ಆಚಾರ್ಯ. ದೋಷ ಇಲ್ಲ. ಈಗ ತಾನೇ ಅವ್ರ ಪ್ರಶ್ನೆ ಕೇಳಿದ್ರಲ್ಲ, ಮತ್ತೆ ಅನುಪ್ರಮಾಣಗಳಲ್ಲಿ ಸಾಕ್ಷಾತ್ ಯಥಾವಸ್ಥಿತ ವಿಷಯ ಕಾರ್ಯತ್ವ ಬರ್ತಾ ಇದೆ ಅಂತ ನೀವು ಸಾಕ್ಷಾತ್ ಇಲ್ಲ ಸರಿ, ಬರೇ ಜ್ಞೇಯ ವಿಷಯ ಕಾರ್ಯತ್ವ ಇದೆ, ಸಾಕ್ಷಾತ್ ಇಲ್ಲ ಸರಿ. ಅವ್ರು ಅದನ್ನೇ ಸಾಕ್ಷಾತ್ ಬರುತ್ತೋ ಇಲ್ಲ ಅಂತ ಪ್ರಶ್ನೆ. ಸಾಕ್ಷಾತ್ ಬರಲ್ಲ ಸರ್, ಸಾಕ್ಷಾತ್ ಬರಲ್ಲ. ಜ್ಞಾನವನ್ನು ತಂದುಕೊಡುವ ಮೂಲಕ ಕಾರಣವಾಗಿದೆ. ಹಾಗೆಲ್ಲ ಆಚಾರ ಅನುವಾದ ಮಾಡಿದ್ದೆ ನೋಡಿದ್ರೆ ಯಥಾಶ್ರುತವಾದ ಪಂಕ್ತ್ಯರ್ಥವನ್ನ ಹೇಳಿದ್ದಾರೆ. ಅದೆಲ್ಲ ವ್ಯಾಖ್ಯಾನದ ವಿಷಯಗಳಾದ್ದರಿಂದ ಅದನ್ನ ಅಸಾಧಾರಣ ಧರ್ಮಜನ್ಯ ಸಂಶಯವೂ ಕೂಡ ಸಾಧಾರಣ ಧರ್ಮಜನ್ಯ ಸಂಶಯವೇ ಆಗುತ್ತೆ. ಲಕ್ಷಣದ ಲಕ್ಷಣ ಅನ್ನೋದು ಇವಾಗ ಆಕಾಶ ವಿಶೇಷ ಗುಣತ್ವ ಎಂಬುದು ಶಬ್ದದಲ್ಲಿರುವಂತಹ ಅಸಾಧಾರಣ ಧರ್ಮ. ಇದರಿಂದ ಸಂಶಯ ಬರ್ತಾ ಇದೆ, ಶಬ್ದವು ನಿತ್ಯವೋ ಅನಿತ್ಯವೋ ಎಂಬುದಾಗಿ. ಇದು ಸಾಧಾರಣ ಧರ್ಮದಲ್ಲೇ ಅಂತರ್ಭಾವವಾಗುತ್ತೆ. ಹೇಗೆ ಅಂತಂದರೆ, ಈ ಆಕಾಶ ವಿಶೇಷ ಗುಣತ್ವ ಆದರೂ ನೇರವಾಗಿ ಸಂಶಯಕ್ಕೆ ಕಾರಣವಾಗಿಲ್ಲ, ಹೊರತು ವ್ಯಾವೃತ್ತಿ ಮುಖೇನ ಸಂಶಯಕ್ಕೆ ಕಾರಣವಾಗಿದೆ. ಹೇಗೆ ಅಂತಂದರೆ, ಇವಾಗ ಆಕಾಶ ವಿಶೇಷ ಗುಣತ್ವ ಎಂಬುದು ನಿತ್ಯವಾದಂತಹ ಆಕಾಶದಲ್ಲಿ ಇಲ್ಲ. ಹಾಗಾಗಿ ನಿತ್ಯ ವ್ಯಾವೃತ ಧರ್ಮವಾಯಿತು. ಇನ್ನು ಅನಿತ್ಯವಾದಂತಹ
ಅನಿತ್ಯವಂತ ಘಟಾದಿಗಳಲ್ಲಿ ಇಲ್ಲ, ಹಾಗಾಗಿ ಅನಿತ್ಯ ವ್ಯಾವೃತ ಧರ್ಮವಾಯಿತು. ನಿತ್ಯ ವ್ಯಾವೃತತ್ವ, ಅನಿತ್ಯ ವ್ಯಾವೃತತ್ವ. ಆರೋಪ್ಯಮಾನಂತಹ ಕೋಟಿ ಸಹಚರಿತವಾಗಿದೆ ಮತ್ತು ಶಬ್ದದಲ್ಲೂ ಇದೆ, ಹಾಗಾಗಿ ಅದು ಸಾಧಾರಣ ಧರ್ಮವಾಗಿದೆ. ಅದು ಒಂದೇ ಸಾಧಾರಣ ಧರ್ಮದಿಂದ ಸಂಶಯ ಬರಬೇಕಂತ ಏನೂ ನಿಯಮ ಇಲ್ಲ. ಅದನ್ನು ನೀವೇ ಒಪ್ಪಿದ್ದೀರಿ. ಎಲ್ಲಿ ಅಂತಂದ್ರೆ ಮನಸ್ಸಂಬೋದು ಭೌತಿಕನೋ ಅಭೌತಿಕನೋ ಎಂಬುದಾಗಿ ಹೇಳುವಾಗ ಅಲ್ಲಿ ಅರ್ಥಾಪತ್ತಿ ಪ್ರಮಾಣವನ್ನು ಲಕ್ಷಣದ ಲಕ್ಷಣ ಅನ್ನೋದು ಒಂದು ಲಕ್ಷಣ ಅಲ್ವಾ? ಲಕ್ಷಣದ ಲಕ್ಷಣ ಅನ್ನೋದು ಒಂದು ಲಕ್ಷಣ. ಅದರಿಂದ ಲಕ್ಷಣದ ಲಕ್ಷಣ ಅನ್ನೋದು ಆ ತನ್ನಲ್ಲೇ ಇದೆಯೋ ಇಲ್ಲೋ? ಅರ್ಥಾಪತ್ತಿ ಪ್ರಮಾಣ ಪದ್ಧತಿಯಲ್ಲಿ ಮೂಲದಲ್ಲಿ ಅರ್ಥಾಪತ್ತಿ ಪ್ರಮಾಣವನ್ನು ಈಗ ಯಾರ್ಯ ಶಬ್ದ ಕಂಡ ಜ್ಞಾನಮೇವ ನಾಸ್ತಿ ಪ್ರಾಭಾಕರ. ಆಯತಾರ್ಥ ಜ್ಞಾನವೇ ಇಲ್ಲ ಎಂಬುದಾಗಿ ಪ್ರಾಭಾಕರಾದಿ ಮತದವರು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಹೇಳೋದು ಸರಿಯಲ್ಲ. ಯಾಕೆ ಅಂತಂದರೆ ನಮಗೆ ಅನುಭವ ಬರ್ತಾ ಇದೆ. ಏನಂತಂದರೆ ಅಸದೇವ ರಜತಂ ಪ್ರತ್ಯಭಾತ ಎಂಬುದಾಗಿ ಬರ್ತಾ ಇದೆ. ಇನ್ನು ಪರಾಮರ್ಶನೂ ಇದೆ. ಏತಾವಂತಂ ಕಾಲಂ ಶುಕ್ತಿಕಾಮೇವ ರಜತತ್ವೇನ ಪ್ರತಿಪನ್ನೋಸ್ಮಿ ಎಂಬುದಾಗಿ ಪರಾಮರ್ಶನೂ ಇದೆ. ಹಾಗಾಗಿ ಏತಾವಂತಂ ಕಾಲಂ ಶುಕ್ತಿಕಾಮೇವ ರಜತತ್ವೇನ ಪ್ರತಿಪನ್ನೋಸ್ಮಿ ಅಂತಂದರೆ ಅಲ್ಲಿ ರಜತತ್ವೇನ ತಿಳಿದಿದ್ದೇವೆ ಎಂಬುದಾಗಿ ಹೇಳ್ತಾ ಇದ್ದೀವಿ. ಅದರಿಂದ ಇಲ್ಲ, ಅಯಥಾರ್ಥ ಭ್ರಾಂತಿ ಎಂಬುದಾಗಿ ಹೇಳ್ದಂಗಾಯಿತು. ಹಾಗಾದರೆ ನಮ್ಮ ಸಿದ್ಧಾಂತದ ಪ್ರಕಾರ ದ್ರವ್ಯದ ಜೊತೆಗೆ ಗುಣದ ಜೊತೆಗೆ ಎಲ್ಲದರ ಜೊತೆಗೆ ಸಾಕ್ಷಾತ್ ಸನ್ನಿಕರ್ಷ. ಏನ್ ಹಾಗಾದ್ರೆ ವಿವರಣೆ ಮಾಡ್ಬೇಕದನ್ನ. ಈ ಚಕ್ಷುರೇಂದ್ರಿಯ ಎಂಬುದು ತೈಜಸೇಂದ್ರಿಯವಾಗಿದೆ. ನೇರವಾಗಿ ಪದಾರ್ಥ ಜೊತೆಗೆ ಸನ್ನಿಕರ್ಷ ಎಂಬುದು ಆಗ್ಬಿಡತ್ತೆ. ಗುಣದ ಜೊತೆಗೆ ನೇರವಾಗಿ ಅದರ ಜೊತೆಗೂ ಗುಣ ಇತ್ಯಾದಿಗಳ ನೇರವಾಗಿ ಸನ್ನಿಕರ್ಷವಾಗತ್ತೆ. ಈ ಅಭಾವದ ಜೊತೆಗೂ ನೇರವಾಗಿ ಸನ್ನಿಕರ್ಷ ಆಗತ್ತೆ. ಆಗಮದ ಲಕ್ಷಣೆ ಅಧ್ಯವಸಾಯ ಊಹೆ ಅಂದ್ರೆ ಏನು? ಆಗಮದ ಲಕ್ಷಣ ಅಥವಾ ನಿರ್ದೋಷ ಶಬ್ದ ಆಗಮ. ಕರೆಕ್ಟ್. ನಿರ್ದೋಷ ವಾಕ್ಯಂ ಆಗಮ. ಅಧ್ಯವಸಾಯ ಅಂದ್ರೇನು? ಊಹೆ ಅಂದ್ರೇನು? ಹೌದಾ? ಎಲ್ಲರಿಗೂ ಅವಕಾಶ ಮಾಡಿಕೊಡಿ. ಒಂದು ನಾನು ಇಲ್ಲಿ ನಿರ್ದೋಷ ಶಬ್ದ ಆಗಮ ಎಂಬುದಾಗಿ ಹೇಳಿದ್ರಿ. ದೋಷಗಳು ಯಾವ ಅಂತಂದರೆ ಅನ್ವಯಾಭಾವೇನ ಅಬೋಧಕತ್ವ, ವಿಪರೀತ ಬೋಧಕ ಅನ್ವಯಾಭಾವೇನ ಅಬೋಧಕತ್ವ, ನಿರವಿಧೇಯತ್ವೇನ ಅಬೋಧಕತ್ವ, ಅನ್ವಯಾಭಾವೇನ ಅಬೋಧಕತ್ವ, ವಿಪರೀತ ಬೋಧಕತ್ವ, ಜ್ಞಾತ ಜ್ಞಾಪಕತ್ವ, ಅಶಕ್ಯ ಸಾಧನ ಪ್ರತಿಪಾದನತ್ವ, ಅನಭಿಮತ ಪ್ರಯೋಜನತ್ವ. ಧೂಮಜ್ಞಾನ ಅನಭಿಮತ ಪ್ರಯೋಜನತ್ವಕ್ಕೆ ದೃಷ್ಟಾಂತ ಬೇಕಾದ ಇವಾಗ ಒಬ್ಬ ವಿರಾಗಿ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಆಗ್ಲೇ, ಅದಕ್ಕೆ ಈಗ ಬೇರೆ ಪ್ರಶ್ನೆ ಕೇಳ್ಬಿಡ್ತೀನಿ. ಅಧ್ಯವಸಾಯ ಅಂದರೆ ಏನು? ಊಹೆ ಅಂದರೆ ಏನು? ಅದರ ಲಕ್ಷಣ. ಇದನ್ನು ಯಾವುದರಲ್ಲಿ ಅಂತರ್ಭಾವ ಅಂತ ಅಂತಾರೆ? ಸರಳವಾದ ಪ್ರಶ್ನೆ. ಅನಧ್ಯವಸಾಯ ಎಂಬುದು ಸಂಶಯದಲ್ಲಿ ಅಂತರ್ಭಾವ. ಈ ಸಂಶಯವಾದರೂ ಎರಡು ವಿಧ, ನಿರ್ದಿಷ್ಟ ಕೋಟಿಕ ಅನಿರ್ದಿಷ್ಟ ಕೋಟಿಕ ಎಂಬುದಾಗಿ. ಈ ಅನಧ್ಯವಸಾಯ ಎಂಬುದು ಅನಿರ್ದಿಷ್ಟ ಕೋಟಿಕ ಸಂಶಯದಲ್ಲಿ ಅಂತರ್ಭಾವ. ಕಿಂಸಂನ ಕೊಯಂ ವೃಕ್ಷ ಎಂಬುದಾಗಿ ಇಲ್ಲಿ ಅನಿರ್ದಿಷ್ಟ ಕೋಟಿಕ ಅಂತ ಇಲ್ಲಿ ಕಿಂಸಂನ ಕೊಯಂ ವೃಕ್ಷ ಎಂಬುದಾಗಿ ಜ್ಞಾನ ಬರ್ತಾ ಇದೆ. ಇಲ್ಲಿ ಕೋಟಿಗಳು ಅನೇಕವಾಗಿದೆ ಅಂತಂದ್ರೆ ಕೋಟಿಗಳ ಬಾಹುಳ್ಯ ಇರೋಣದ್ರಿಂದ ಅದರ ಉಚ್ಚಾರಣೆ ಎಂಬುದು ಗೌರವ ಆಗತ್ತೆ. ಹಾಗಾಗಿ ಇಲ್ಲಿ ಆ ಕೋಟಿಗಳನ್ನು ಉಚ್ಚಾರಣೆ ಮಾಡದೇನೆ ಸಂಶಯ ಬರ್ತಾ ಇದೆ. ಕಿಂಸಂನ ಕೊಯಂ ವೃಕ್ಷ ಎಂಬುದಾಗಿ ಅಲ್ಲ. ಈ ಸಂಶಯವಾದರೂ ವ್ಯಾವೃತ್ತಿ ಮುಖೇನ ಬರಬಾರ್ದು. ಆದರೆ ಒಬ್ಬ ಪುರುಷನಿಗೆ ಮಧ್ಯಸ್ಥವಾದಂಥ ಒಂದು ವೃಕ್ಷದ ಜ್ಞಾನ ಇಲ್ಲ, ಅದರ ಪಕ್ಕದಲ್ಲಿರುವಂತಹ ವಟವೃಕ್ಷದ ಜ್ಞಾನ ಇದೆ.
ವಟವೃಕ್ಷದ ಜ್ಞಾನ ಇದೆ. ಹಾಗಾಗಿ ಈ ಮಧ್ಯಸ್ಥವಾದಂತಹ ವೃಕ್ಷದಲ್ಲಿ ವಟಭೇದ ಎಂಬುದು ತಿಳಿತಾ ಇದ್ದಾನೆ. ಹಾಗಾಗಿ ಇಲ್ಲಿ ವ್ಯಾವೃತ್ತಿ ಆ ವೃಕ್ಷವನ್ನು ನೋಡಿ ಕಿಂಸವನ ಕೊಯ್ಯ ವೃಕ್ಷ ಎಂಬುದಾಗಿ ಅಲ್ಲಿ ಕೂಡ ಈ ರೀತಿಯಾಗಿ ಜ್ಞಾನ ಬರ್ತಾ ಇದೆಯಲ್ಲ. ಮತ್ತು ಇದು ಸಂಶಯ ಹೇಗೆ ಆಗತ್ತೆ ಅಂತಂದರೆ ಇದು ಜ್ಞಾನವೇ ಅಲ್ಲ ಹೊರತು ಸಂಜ್ಞಾವಿಷಯಕ ಜಿಜ್ಞಾಸ ಮಾತ್ರ. ಆ ವೃಕ್ಷದ ಹೆಸರು ಏನೆಂಬುದಾಗಿ ತಿಳ್ಕೊಳ್ಳಿಕ್ಕೆ ಅವನು ಇದು ಮಾಡ್ತಾ ಇದ್ದಾನೆ. ಹಾಗಾಗಿ ಊಹೆ ಅಂದ್ರೇನು? ಊಹೆ ಅಂದ್ರೆ ಹೇಳಿಲ್ಲ. ಊಹೆ ಅನ್ನೋದಕ್ಕೆ ಇನ್ನೊಂದು ಊಹಾ ಅನ್ನೋದಕ್ಕೆ ಇನ್ನೊಂದು ಶಬ್ದ ಹೇಳ್ತಾರಲ್ಲ, ಸಂಭಾವನಾ. ಸಂಭಾವನಾ ಅಂದ್ರೆ ಏನಾಗಾರ ಲಕ್ಷಣ? ಉತ್ಕಟ ಏಕತರ ಕೋಟಿಕ ಸಂಶಯ ಏಕಕೋಟಿ ಪ್ರಾಧಾನ್ಯ. ಅದೇನೆ ಉಪಾಧಿಯು ತರ್ಕದ ಲಕ್ಷಣ ಹೇಳಿ ಅದರ ಪಂಚಾಂಗಗಳು ಹೇಳಿದಾರಲ್ಲ, ತರ್ಕದ ಅದೇ ಅಲ್ಲಿಲ್ಲ, ಗ್ರಂಥದಲ್ಲಿ ಇಲ್ಲ, ಅದರಿಂದಾಗಿ ಹೇಳ್ತಾ ಇಲ್ಲ. ಗ್ರಂಥದಲ್ಲಿ ಮೂಲದಲ್ಲಿ ಇರೋದು ಕೇಳಬೇಕು ಅಂತ. ತರ್ಕದ ಪಂಚಾಂಗಗಳನ್ನ ತೋರಿಸಿ ಯಾವುದೋ ಒಂದು ಉದಾಹರಣೆಯಲ್ಲಿ ಸಮನ್ವಯ ಮಾಡಿ ತೋರಿಸ್ಬೇಕು. ಇದೊಂದೇ ಪ್ರಶ್ನೆ ನಾ ಕೇಳೋದು. ಇವಾಗ ತರ್ಕ ಅಂತಂದ್ರೆ ಏನಿಲ್ಲ, 2 ನಿಮಿಷದಲ್ಲಿ ಹೇಳಿ. ಸಂಕ್ಷೇಪ, ಸುಮ್ಮನೆ ವಿವರಣೆ ಬೇಡ. ಹೇಳ್ಬಿಡ್ತೀನಿ. ಕಸ್ಯಚಿತ್ ಧರ್ಮಸ್ಯ ಅಂಗೀಕಾರೇ ಅರ್ಥಾಂತರಸ್ಯ ಆಪಾದನಂ ತರ್ಕ ಎಂಬುದಾಗಿ. ಅಂತಂದ್ರೆ ಇವಾಗ ಒಬ್ಬ ಪೂರ್ವಪಕ್ಷಿಯು ಅಪ್ರಯೋಜಕ ಶಂಕೆಯನ್ನು ಪಂಚಾಂಗಗಳು ಸರ್ 5 ಪಂಚಾಂಗ ಆಪಾದ್ಯಸ್ಯ ಆಪಾದಕೇನ ವ್ಯಾಪ್ತಿ ಪ್ರತಿತರ್ಕೇಣ ಅಪ್ರತಿಘಾತಃ ಆಪಾದಕಸ್ಯ ಆಪಾದ್ಯೇನ ವ್ಯಾಪ್ತಿ ಪ್ರತಿತರ್ಕೇಣ ಅಪ್ರತಿಘಾತಃ ಪರಸ್ಯ ಅನನುಕೂಲತ್ವಂ ಆಪಾದ್ಯಸ್ಯ ಅನಿಷ್ಟತ್ವಂ ವಿಪರ್ಯೇ ಪರ್ಯವಸಾನಂ. ಉಪಾಧಿಯ ಧೂಮಜ್ಞಾನ ತರ್ಕ ಎಂಬುವಂಥದ್ದು ಪ್ರಮಾಣ ಆಗತ್ತೋ ಇಲ್ವೋ? ಆಗತ್ತೆ. ಪ್ರಮಾಣವೋ ಅನುಪ್ರಮಾಣದಲ್ಲಿ ಅಂತರ್ಭಾವ ಆಗತ್ತೆ ಸರ್. ಅದು ಪ್ರಮಾಣ ಅನುಗ್ರಾಹಕವೋ ಪ್ರಮಾಣವೋ? ಪ್ರಮಾಣ ಅನುಗ್ರಾಹಕವ ಸರ್. ಎರಡು ಆಗತ್ತೆ. ಉಪಾಧಿಯ ಲಕ್ಷಣವನ್ನು ಒಂದು ಕಡೆ ಸಮನ್ವಯ ಮಾಡಿ. ಉಪಾಧಿಯ ಲಕ್ಷಣವನ್ನು ಸಮನ್ವಯ ಮಾಡಿ. ಲಕ್ಷಣದ ಪ್ರಯೋಜನ ವ್ಯಾವೃತ್ತಿ ಅಂತ ಹೇಳಿದ್ದಾರೆ. ಈಗ ಪದಾಕವ ದೇವದತ್ತ ಗೃಹ ಅಂತ ಹೇಳಿದಾಗ ವ್ಯಾವೃತ್ತಿ ಎಂಬತಕ್ಕಂಥದ್ದು ಹೇಳುವಾಗ ಯಾವ ರೀತಿ ಸಮನ್ವಯ ಮಾಡಬೇಕು? ಸಜಾತೀಯ ವಿಜಾತೀಯ ವ್ಯಾವೃತ್ತತೆಯ ನಮಗೆ ಜ್ಞಾನ ಬರಬೇಕು. ಅಲ್ಲಿ ಹೇಗೆ ಸಮನ್ವಯ ಅದೇ ಇವಾಗ ಒಬ್ಬ ಪುರುಷನು ಗ್ರಾಮದಲ್ಲಿ ದೇವದತ್ತನ ಮನೆ ಇದೆ ಎಂಬಂತಹ ವಾರ್ತೆಯನ್ನು ಕೇಳಿದಾಗ ಅಲ್ಲಿರುವಂತಹ ಎಲ್ಲ ಮನೆಗಳಲ್ಲಿ ಅವನಿಗೆ ಇದು ದೇವದತ್ತನ ಮನೆಯೋ ಇದು ದೇವದತ್ತನ ಮನೆಯೋ ಎಂಬುದಾಗಿ ದೇವದತ್ತ ಗೃಹ ಬುದ್ಧಿ ಎಂಬುದು ಉಂಟಾಗತ್ತೆ. ಆವಾಗ ಅವನಿಗೆ ಪತಾಕವತ್ವಂ ದೇವದತ್ತ ಗೃಹಸ್ಯ ಲಕ್ಷಣ ಎಂಬುದಾಗಿ ಲಕ್ಷಣವನ್ನು ಹೇಳಿದಾಗ ಈ ಪತಾಕವುಳ್ಳಂತಹ ಈ ಮನೆಯೇ ದೇವದತ್ತನ ಮನೆ, ಇದಕ್ಕಿಂತ ಭಿನ್ನವಾದಂತಹ ಸಜಾತೀಯವಾದಂತಹ ಇತರ ಗ್ರಹಗಳಿಗಿಂತಲೂ ಈ ದೇವದತ್ತನ ಮನೆ ಎಂಬುದು ಭಿನ್ನ, ವಿಜಾತೀಯವಾದಂತಹ ಘಟಪಟಾದಿಗಳಿಗಿಂತಲೂ ಈ ದೇವದತ್ತನ ಮನೆ ಎಂಬುದು ಭಿನ್ನ ಎಂಬುದಾಗಿ ತಿಳ್ಕೊತಾನೆ. ಈಗ ವ್ಯತಿರೇಕ ವ್ಯಾಪ್ತಿಯು ವ್ಯವಹಾರ ಎಂಬುದು ಪ್ರಯೋಜನ ಅಂತ ಹೇಳಿದ್ದಾರಲ್ಲ, ಈಗ ಇದೇ ಸಾಕಲ್ಲ, ವ್ಯಾವೃತ್ತಿಯೇ ಸಾಕಲ್ಲ, ವ್ಯವಹಾರ ಇದೊಂದು ಯಾಕೆ ಬೇಕು? ಸರ್ ಅಲ್ಲಿ ನೀವು ವ್ಯವಹಾರ ಮಾಡುವಾಗ ಯಾವುದನ್ನು ವ್ಯಾವೃತ್ತಿ ಮಾಡ್ತಿಲ್ಲ ಸರ್. ಹಾಗಲ್ಲ, ವ್ಯಾವೃತ್ತಿ ಜ್ಞಾನದಿಂದ ನಮಗೆ ಅಯಂ ಘಟಃ ಅಥವಾ ಇಯಂ ಗೌಹು ಎಂಬುದಾಗಿ ವ್ಯವಹಾರ ಮಾಡಲಿಕ್ಕೆ ಶಬ್ದ ಪ್ರಯೋಗ ಮಾಡಲಿಕ್ಕೆ ಬರುವುದೇ ನಮಗೆ ವ್ಯಾವೃತ್ತಿ ಇದೆ. ವ್ಯವಹಾರ ಅಂದ್ರೆ ಏನು? ಶಕ್ತಿ ಜ್ಞಾನ. ಅಯಂ ಗೋ ಶಬ್ದ ವಾಚ್ಯ ಎಂಬತಕ್ಕಂಥದ್ದೇನು ನಾವು ವ್ಯವಹಾರ ಮಾಡ್ತೀವಿ ಅದೇ ವ್ಯವಹಾರ. ಅದು ಇದಕ್ಕೆ ವ್ಯಾವೃತ್ತಿ ಬೇಕೇ ಬೇಕು, ಇಲ್ಲೇ ಗೊತ್ತಾಗ. ತಾರ್ಕಿಕರು ಅನುಮಾನವನ್ನು ಯಾವ ರೀತಿಯಲ್ಲಿ ವಿಭಾಗ ಮಾಡಿದ್ದಾರೆ? ತಾರ್ಕಿಕರು ಅನುಮಾನದ ವಿಭಾಗ ಹೇಗೆ, ಅದರಲ್ಲಿ ಅನುಮಾನವನ್ನು ಅನ್ವಯ ವ್ಯತಿರೇಕಿ ಅಲ್ಲ, ಕೇವಲಾನ್ವಯಿ, ಕೇವಲ ವ್ಯತಿರೇಕಿ, ಅನ್ವಯ ವ್ಯತಿರೇಕಿ ಎಂಬುದಾಗಿ. ಮೊದಲಿಗೆ ಕೇವಲಾನ್ವಯಿ ಅಂತ ಕೇವಲ ವ್ಯತಿರೇಕಿ ಲಕ್ಷಣ ಏನು ಸಮನ್ವಯ ಮಾಡಿದ್ರೆ ಸರಿ. ಕೇವಲ ವ್ಯತಿರೇಕಿ ಲಕ್ಷಣ ಹೇಳಿ. ಸಾಧ್ಯ ಭಾವ ವ್ಯಾಪಕೀಭೂತ ಅಭಾವ ಪ್ರತಿಯೋಗಿತ್ತು. ಅಲ್ಲಿ ಮೂಲದಲ್ಲಿ ಏನು ಶರೀರ
ಜೀವ ಶರೀರಂ ಸಾತ್ಮಕಂ ಪ್ರಾಣಾದಿಮತ್ವಾತ್ ಎಂಬುದಾಗಿ ಹೇಳಿದಾಗ ಇಲ್ಲಿ ಅನ್ವಯ ದೃಷ್ಟಾಂತ ಅಂಬೋದು ಸಿಗ್ತಿಲ್ಲ. ಹಾಗಾಗಿ ಇದನ್ನು ಸಾಧನೆ ಮಾಡೋದಕ್ಕೋಸ್ಕರ ಒಂದು ಅಲ್ಲ, ಕೇವಲ ವ್ಯತಿರೇಕಿ ಲಕ್ಷಣ ಮೂಲದಲ್ಲಿ ಏನು ಹೇಳಿದ್ದಾರೆ? ಮೂಲದಲ್ಲಿ ಹೇಳಿರೋದು ಟೀಕಾಕೃತ್ಪಾದರು ಹೇಳಿರೋ ಲಕ್ಷಣ ಏನು? ಕೇವಲ ವ್ಯತಿರೇಕ ಮಾತ್ರ ವ್ಯಾಪ್ತಿಕಂ ಕೇವಲ ವ್ಯತಿರೇಕಿ. ಈಗ ಶಬ್ದಖಂಡದಲ್ಲಿ ಯಾರ್ಯಾರ ಕೆಲವ್ರ ಪ್ರಕಾರ ಜಾತಿ ವಾಚ್ಯ, ಯಾರ್ಯಾರ ಪ್ರಕಾರ ಯಾವುದು ವಾಚ್ಯ ಅಂತ ಒಂದಿದೆ. ಅದನ್ನ ಪಟ್ಟಿ ಹೇಳಿದ್ರೆ ಸಾಕು, ಯಾರ ಪ್ರಕಾರ ಏನು ವಾಚ್ಯ. ಒಂದು ಉದಾಹರಣೆ, ಜಾತಿ ಮೊದಲಿಗೆ ಜಾತಿಯಲ್ಲಿ ಶಕ್ತಿ ಎಂಬುದಾಗಿ ಮೀಮಾಂಸಕರು ಹೇಳ್ತಾ ಇದ್ದಾರೆ. ಮೀಮಾಂಸಕರು ಹೇಳ್ತಾ ಇದ್ದಾರೆ. ಇನ್ನು ವ್ಯಕ್ತಿಯಸ್ತು ಲಕ್ಷ್ಯ ಘಟಪದಕ್ಕೆ ಘಟತ್ವದಲ್ಲಿ ಶಕ್ತಿ. ಈ ಆನೆಯನ ಇವಾಗ ಘಟ ಆನೆ ಎಂಬುದಾಗಿ ಹೇಳಿದಾಗ ಆನೆಯನ ಕ್ರಿಯೆಗೆ ಘಟತ್ವದಲ್ಲಿ ಅನ್ವಯ ಇಲ್ಲ. ಹಾಗಾಗಿ ಇಲ್ಲಿ ಘಟದಲ್ಲಿ ಶಕ್ತಿ ಲಕ್ಷಣ ಮಾಡಿಕೊಂಡಾಗ ಘಟ ಮುಂದೆ ಇನ್ನು ವೈಶೇಷಿಕರು ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಜಾತಿ ವಿಶಿಷ್ಟವಾದಂತಹ ವ್ಯಕ್ತಿಯಲ್ಲಿ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇನ್ನು ವೈಯಾಕರಣ ಏನಂತ ಹೇಳ್ತಾ ಇದ್ದಾರೆ ಅಂತಂದ್ರೆ ಕ್ವಚಿತ್ ಜಾತಿ ಕ್ವಚಿತ್ ವ್ಯಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಉದಾಹರಣೆಗೆ ಕ್ವಚಿತ್ ಜಾತಿ ಎಂಬುದು ಅಂತಂದ್ರೆ ಏಕೋವೃಷ್ಟಿ ಎಂಬುದಾಗಿ ಹೇಳಿದಾಗ ಏಕೋವ್ರೀಹಿ ಎಂಬುದಾಗಿ ಹೇಳಿದಾಗ ಇಲ್ಲಿ ವ್ರೀಹಿತ್ವ ಎಂಬುವಂತಹದ್ದು ಒಂದು ಜಾತಿಯಾಗಿದೆ. ಇಲ್ಲಿ ಏಕತ್ವಕ್ಕೆ ವ್ರೀಹಿತ್ವದಲ್ಲಿ ಅನ್ವಯ ಎಂಬುದು ಇದೆ. ಇನ್ನು ಹಾಗಾಗಿ ವ್ರೀಹಿ ಪದಕ್ಕೆ ಜಾತಿಯಲ್ಲಿ ಶಕ್ತಿ, ಇನ್ನು ವ್ಯಕ್ತಿಯಲ್ಲಿ ಶಕ್ತಿ ಅಂತ ಯಾಕೆ ಹೇಳಿದ್ದಾರೆ ಅಂತಂದ್ರೆ ಏಕೆ ವ್ರೀಹಯ ಎಂಬುದಾಗಿ ಹೇಳಿದಾಗ ಇಲ್ಲಿ ಜಾತಿ ಎಂಬುದು ಒಂದೇ ಆಗಿದೆ. ಆದರೆ ಬಹುತ್ವದ ಅನ್ವಯ ಎಂಬುದು ಈ ವ್ರೀಹಿತ್ವದಲ್ಲಿ ಬರಲ್ಲ, ಯಾಕಂದ್ರೆ ವ್ರೀಹಿತ್ವ ಎಂಬುದು ಏಕವಾಗಿದೆ. ಹಾಗಾಗಿ ಇಲ್ಲಿ ವ್ಯಕ್ತಿಯಲ್ಲಿ ಶಕ್ತಿ ಎಂಬುದಾಗಿ ಹೇಳ್ತಾ ಇದ್ದಾರೆ. ಬೌದ್ಧ ಮತದಲ್ಲಿ, ಭಾಟ್ಟರ ಮತದಲ್ಲಿ, ಪ್ರಾಭಾಕರರ ಮತದಲ್ಲಿ, ಆಮೇಲೆ ಸಿದ್ಧಾಂತ ಮತದಲ್ಲಿ ಎಲ್ಲದರಲ್ಲೂ ಒಂದು ಸುಮ್ಮನೆ ಪರಿಚಯವಾಗಿ ಪ್ರಾಮಾಣ್ಯಕ್ಕೆ ಜ್ಞಪ್ತಿಯಲ್ಲಿ ಸ್ವತಸ್ತ್ವ ಇದೆಯೋ ಪರತಸ್ತ್ವ ಇದೆಯೋ ಇಷ್ಟೇ. ಉತ್ಪತ್ತಿಯಲ್ಲಿ ಬೇಡ, ಜ್ಞಪ್ತಿಯಲ್ಲಿ ಮಾತ್ರ ಈ ಅಲ್ಲಿ ಮೂಲದಲ್ಲೇ ಅದಕ್ಕಿದೆ, ಅದನ್ನು ಹೇಳಿಬಿಟ್ರೆ ಆಯ್ತು. ಮೊದಲಿಗೆ ಬೌದ್ಧರು ಪ್ರಾಮಾಣ್ಯ ಮತ್ತು ಅಪ್ರಾಮಾಣ್ಯ ಎಂಬುದು ಸ್ವತಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ವಿಚಾರ ಪ್ರಾಮಾಣ್ಯ ಅಪ್ರಾಮಾಣ್ಯ ಸ್ವತಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ನಿಧಾನವಾಗಿ ಗಡಬಡಿ ಮಾಡ್ಕೋಬೇಡ. ತಾರ್ಕಿಕರು ತಾರ್ಕಿಕ ಬೇಡ, ಭಾಟ್ಟರು ಪ್ರಾಮಾಣ್ಯಂ ಪರತಃ, ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ ಎಂಬುದಾಗಿ ಹೇಳ್ತಾ ಇದ್ದಾರೆ. ನೈಯಾಯಿಕರು ಪ್ರಾಮಾಣ್ಯಂ ಪರತಃ, ಪ್ರಾಮಾಣ್ಯ ಸ್ವತಸ್ತ್ವವನ್ನು ಅವ್ರು ಹೇಗೆ ಹೇಳ್ತಾರೆ ಅಂತ ಅಲ್ಲಿ ಒಂದು ವಾಕ್ಯ ಇದೆ. ಪ್ರಾಮಾಣ್ಯ ಸ್ವತಸ್ತ್ವವನ್ನು ಭಾಟ್ಟರು ಹೇಗೆ ಹೇಳ್ತಾರೆ? ಜ್ಞಾನಜ್ಞಾಪಕ ಅತಿರಿಕ್ತ ಅನಪೇಕ್ಷತ್ವಂ, ಜ್ಞಾನಗ್ರಾಹಕ ಮಾತ್ರ ಗ್ರಾಹ್ಯತ್ವ ಬರಬೇಕಲ್ಲ. ಅಲ್ಲಿ ಅವ್ರ ಮತದಲ್ಲಿ ಜ್ಞಾನಗ್ರಾಹಕವಾದದ್ದು ಯಾವುದು ಮತ್ತು ತನ್ನ ಮಾತ್ರ ಗ್ರಾಹ್ಯತ್ವ ಪ್ರಾಮಾಣ್ಯಕ್ಕೆ ಹೇಗೆ ಬರುತ್ತೆ? ಜ್ಞಾನಜ್ಞಾಪಕವಂತಹದ್ದು ಜ್ಞಾನಗ್ರಾಹಕವಾದದ್ದು ಯಾವುದು? ಜ್ಞಾತತಾ ಲಿಂಗಕವಾದ ಅನುಮಿತಿ. ಅದರ ಆಯ್ತು. ಮುಂದೆ ಪ್ರಾಭಾಕರದ್ದು ಏನು ಹೇಳ್ತಾರೆ? ಪ್ರಾಭಾಕರ ಘಟತ್ವ ಪ್ರಕಾರಕ ಅದಾಯ್ತು, ಅದು ಬೇಡ. ಪ್ರಾಭಾಕರ ಏನು ಹೇಳ್ತಾರೆ ಮುಂದೆ? ಪ್ರಾಭಾಕರ ಮತದಲ್ಲಿ ಪ್ರಾಮಾಣ್ಯಕ್ಕೆ ಜ್ಞಪ್ತಿಯಲ್ಲಿ ಸ್ವತಸ್ತ್ವ ಇದೆಯೋ ಪರತಸ್ತ್ವ ಇದೆಯೋ ಹೇಗೆ? ಆಯ್ತು, ಸಿದ್ಧಾಂತ ಹೇಳಿ. ಸಿದ್ಧಾಂತದಲ್ಲಿ ಪ್ರಾಮಾಣ್ಯಂ ಸ್ವತಃ ಅಪ್ರಾಮಾಣ್ಯಂ ಪರತಃ, ಜ್ಞಪ್ತಿಯಲ್ಲಿ ಕೇಳ್ತಾ ಇದ್ದಾರೆ. ಜ್ಞಾನಜನಕ ಜ್ಞಾನಗ್ರಾಹಕ ಅತಿರಿಕ್ತ ಗ್ರಾಹಕ ಅನಪೇಕ್ಷತ್ವಂ. ಮತ್ತೆ ಗೌಣಿ ಇಲ್ಲಿಗೆ ವ್ಯತ್ಯಾಸ ಅಂತ ಮುಗಿತಾ ಇದೆ ಪರೀಕ್ಷೆ. ಅವರ ಸುಧೀಂದ್ರಾಚಾರ್ಯ ಮತ್ತು ಪ್ರದ್ಯುಮ್ನಾಚಾರ್ಯ ಅರ್ಜೆಂಟ್ ಕಾರ್ಯನಿಮಿತ್ತವಾಗಿ ಹೊರಡ್ತಾ ಇದ್ದಾರೆ. ತತ್ಪೂರ್ವದಲ್ಲಿ ಸುಧೀಂದ್ರಾಚಾರ್ಯ 2 ನಿಮಿಷ ಮಾತಾಡಲಿ. ಪ್ರದ್ಯುಮ್ನ ಮಾತಾಡಿ.
ಶ್ರೀಗಳ ದ್ವಾದಶ ವರ್ಷೀಯ ಪೀಠಾರೋಹಣ ಈ ಸುಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಿನ್ನೆ ತೆಲುಗು ಆಗಿದೆ. ವಿಶೇಷವಾದಂತಹ ಜ್ಞಾನ ಕಾರ್ಯಗಳು, ನಿತ್ಯ ಅಭಿವೃದ್ಧಿಯಾಗಿ ಪರೀಕ್ಷೆಗಳು, ಆಮೇಲೆ ವಾಕ್ಯಾರ್ಥಗೋಷ್ಠಿಗಳು ಶ್ರೀಗಳ ಸಮಕ್ಷದಲ್ಲಿ ನಿರಂತರವಾಗಿ ನಡೀತಾ ಇರ್ತದೆ. ವಿಶೇಷವಾಗಿ ಶ್ರೀಗಳು ಜ್ಞಾನಪ್ರಿಯರು. ಪುಸ್ತಕ ಪ್ರಕಾಶನ ಮತ್ತು ವಾಕ್ಯಾರ್ಥಗೋಷ್ಠಿಗಳು ಮತ್ತು ಪರೀಕ್ಷೆಗಳು ಇದರಲ್ಲಿ ಭಾರಿ ಶ್ರೀಗಳಿಗೆ ಅಭಿರುಚಿ ಇದೆ. ಒಬ್ಬ ಯತಿಗಳಾಗಿ, ಪೀಠಾಧಿಪತಿಗಳಿಗಾಗಿ ಮುಖ್ಯವಾಗಿರುವಂತಹ ಕರ್ತವ್ಯ ಆಚಾರ್ಯ ಹೇಳಿದಾಗೆ ಬುಧೋವಿಧಾನಂ ಶ್ರವಣಂ ಬುಧೇತೋರು ಧ್ರುವಂ ವಿದತ್ಯಾದ್ ವಿಮುಕ್ಷುರಾತ್ಮನಃ ಅಂತ ಮಧ್ವವಿಜಯ ಹೇಳಿದಂತೆ ಪಂಡಿತರು ಪಾಠ ಹೇಳಬೇಕು, ಶ್ರೀಗಳು ಪಾಠ ಹೇಳಬೇಕು, ಪಾಠ ಪ್ರವಚನಗಳು ನಿರಂತರವಾಗಿ ನಡೀತಾ ಇರಬೇಕು ಅನ್ನೋ ಒಂದು ಅಪೇಕ್ಷೆ ಶ್ರೀಗಳದು. ವಿಶೇಷವಾಗಿ ಅವರ ಪೀಠಾರೋಹಣ ದಿವಸದಲ್ಲಿ ದೇವತಾರ್ಚನೆ, ಅಭಿಷೇಕ ಇದಲ್ಲದೇನೆ ಜ್ಞಾನಕ್ಕೆ ವಿಶೇಷವಾಗಿ ಮಹತ್ವ ಕೊಟ್ಟು 2 ದಿವಸನೂ ಕೂಡ ಸಮಗ್ರ ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಆವರಣಗೊಳಿಸಿದ್ದಾರೆ. ಅನೇಕ ವಿದ್ವಾಂಸರ ಸಮಕ್ಷದಲ್ಲಿ ಪರೀಕ್ಷೆ ಮಾಡಿಸಿದ್ದಾರೆ. ವಿದ್ಯಾರ್ಥಿಗಳನ್ನೆಲ್ಲ ಚೆನ್ನಾಗಿ ತಯಾರು ಮಾಡಿಸಿದ್ದಾರೆ. ಹೀಗೆ ಸುಧಾ ಪರೀಕ್ಷೆಗಳು ನಿರಂತರವಾಗಿ ನಡೀತಾ ಇದೆ. ಇದು ವಿಶೇಷವಾಗಿ ಹೇಳಬೇಕಾಗಿಲ್ಲ, ಇದೊಂದು ಸುಸಂದರ್ಭ. ಪರೀಕ್ಷೆ ಇದು ಗುರುಗಳ ಬಗ್ಗೆ ಆದರೆ ಇವತ್ತು ಅಂಥ ವಿದ್ಯಾರ್ಥಿಗಳಲ್ಲಿ ಇವತ್ತು ಇಬ್ಬರು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಕೊಟ್ಟಿದ್ದಾರೆ. ಎಲ್ಲರೂ ವಿದ್ವಾಂಸರ ಸಮಕ್ಷದಲ್ಲಿ. ಮೊದಲನೆಯ ವಿದ್ಯಾರ್ಥಿ ವೇದೋಜ್ಜೀವನ ಪರೀಕ್ಷೆಯನ್ನು ತುಂಬ ಅಚ್ಚುಕಟ್ಟಾಗಿ ಕೊಟ್ಟಿದ್ದಾನೆ. ವಿಷ್ಣು ತೀರ್ಥ ಅನ್ನೋ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗಳಿಗೆಲ್ಲ ಕೂಡ ಸಮರ್ಪಕವಾಗಿ ಉತ್ತರ ಕೊಟ್ಟು ವಿದ್ವಾಂಸರ ಮುಂದೆ ಶಹಬಾಸ್ ಅಂತ ಅನಿಸ್ಕೊಂಡಿದ್ದಾನೆ. ಆ ವಿದ್ಯಾರ್ಥಿಗೆ 94-95 ಅಂಕಗಳನ್ನು ಕೊಟ್ಟಿದ್ದಾರೆ. ಆದಮೇಲೆ ಅಪ್ರಮೇಯ ಅನ್ನೋ ವಿದ್ಯಾರ್ಥಿ ಇನ್ನೂ ಪರೀಕ್ಷೆ ನಡೀತಾ ಇದೆ. ಈಗಿನವರೆಗೆ ಅಂತೂ ಎಲ್ಲ ವಿದ್ವಾಂಸರ ಪ್ರಶ್ನೆಗಳು ಕೇಳಿದ್ದನ್ನು ಸಮರ್ಪಕವಾಗಿ ಉತ್ತರ ಕೊಟ್ಟಿದ್ದಾನೆ. ಕೆಲವೊಂದು ಪ್ರಶ್ನೆಗಳು ಗ್ರಂಥಾದ ಬಹಿ ಆಗಿದ್ದರೂ ಕೂಡ ಎಷ್ಟೋ ಉತ್ತರಗಳನ್ನು ಕೊಟ್ಟಿದ್ದಾನೆ. ಆದರೆ ಗ್ರಂಥಾದ ಬಹಿ ಪ್ರಶ್ನೆ ಕೇಳೋದು ಅಪರಾಧ ನಮ್ಮದು. ಆ ಗ್ರಂಥದಲ್ಲಿ ಇರುವಂಥ ಪ್ರಶ್ನೆಗಳನ್ನೇ ನಾವು ಕೇಳಬೇಕು. ಆದರೂ ಕೂಡ ಪರೀಕ್ಷೆ ದೃಷ್ಟಿಯಿಂದ ಕೇಳಿದ ಎಲ್ಲ ವಿಷಯಗಳನ್ನು ಸಮರ್ಪಕವಾಗಿ ಸುಂದರವಾಗಿ ನಿರೂಪಣೆ ಮಾಡಿದ್ದಾನೆ. ಹೀಗೆ ನ್ಯಾಯಸುಧಾ ಪರೀಕ್ಷೆನೂ ಕೂಡ ಹೀಗೆ ಆಗಲಿ ಅಂತ ಎಲ್ಲ ವಿದ್ವಾಂಸರ ವ್ಯಾಸತ್ರಯಗಳನ್ನು ಕೊಟ್ಟು ರಾಘವೇಂದ್ರ ಸ್ವಾಮಿಗಳ ವಿಶೇಷವಾದ ಅನುಗ್ರಹಕ್ಕೆ ಪಾತ್ರರಾಗಲಿ ಅಂತ ಕೇಳ್ಕೊಳ್ತಾ 2 ಮಾತುಗಳನ್ನು ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಶ್ರೀಕೃಷ್ಣ ಅರ್ಪಣ. ನವೀನ ನೈಯಾಯಿಕರ ಪ್ರಕಾರ ಸಂಶಯ ಕಾರಣಗಳು 5 ಕಾರಣಗಳು ಅಂತ ಹೇಳ್ತಾರೆ. ಉಪಲಬ್ಧಿ, ಅನುಪಲಬ್ಧಿಗಳು. ಅದು ಹೇಗೆ, ಅದು ಯಾವ ಸ್ಥಳದಲ್ಲಿ, ಉಪಲಬ್ಧಿಯಿಂದ ಎಲ್ಲಿ ಸಂಶಯ, ಅನುಪಲಬ್ಧಿಯಿಂದ ಎಲ್ಲಿ ಅಂತ ಹೇಳಬೇಕು. ಸಂಶಯ ಸನ್ನಿಕೃಷ್ಣ ಆ ಸನ್ನಿಕರ್ಷದ ಪೂರ್ವ ವರ್ಣ ಅನುಭವಜನಿತ ಸಂಸ್ಕಾರ ಸಹಕೃತಂ ವಾಚ ಅಂತ್ಯವರ್ಣ ಸನ್ನಿಕೃಷ್ಟಂ ಶ್ರೋತ್ರೇಂದ್ರಿಯಂ ಅನೇಕೇಷು ವರ್ಣೇಶು ಏಕಾಂ ಪದಬುದ್ಧಿಂ ಜನಯತಿ. ಇವಾಗ ವರ್ಣಗಳ ಒಂದು ನಿಮಿಷ ಹೇಳ್ತೀನಿ. ಪೂರ್ವ ವರ್ಣ ಅನುಭವಜನಿತ ಸಂಸ್ಕಾರ ಸಹಕೃತಂ ಅಂತ್ಯವರ್ಣ ಸನ್ನಿಕೃಷ್ಟಂ ಶ್ರೋತ್ರೇಂದ್ರಿಯಂ ಅನೇಕೇಷು ವರ್ಣೇಶು ಏಕಾಂ ಪದಬುದ್ಧಿಂ ಜನಯತಿ. ಈಗ ವರ್ಣಗಳು ಇವಾಗ ನೀವು ಹಿಂದೆ ಏನಂತ ಹೇಳಿದ್ರಿ, ವರ್ಣಗಳ ಸಮೂಹವು ಪದಗಳ ಸಮೂಹವು ವಾಕ್ಯ ಎಂಬುದಾಗಿ ಹೇಳಿದ್ರಿ. ಈ ವರ್ಣಗಳೇನಾಗಿದೆ, ನಿತ್ಯವಾಗಿದೆ. ಹಾಗಾಗಿ ಕಾಲತಃ ಮೇಲನೆ ಎಂಬುದು ಹೇಳಲಿಕ್ಕೆ ಬರಲ್ಲ. ಇನ್ನು ವ್ಯಾಪ್ತವಾಗಿದೆ. ಹಾಗಾಗಿ ದೇಶತಃ ಮೇಲನೆ ಅನ್ನೋದು ಹೇಳಲಿಕ್ಕೆ ಬರಲ್ಲ. ಇನ್ನು ಜ್ಞಾನತಃ ಹೇಳ್ತೀವಿ ಅಂತಂದರೆ ಈ ಜ್ಞಾನವಾದರೂ ಆಶುತರ ವಿನಾಶಿಯಾಗಿದೆ. ಹಾಗಾಗಿ ಜ್ಞಾನತಃನೂ ಮೇಲನೆ ಎಂಬುದು ಹೇಳಲಿಕ್ಕೆ ಬರಲ್ಲ. ಹಾಗಿದ್ದಾಗ ಈ ವರ್ಣಗಳ ಮೇಲನೆ ಎಂಬುದೇ ಆಗಲ್ಲ. ಹಾಗಿದ್ದಾಗ ಪದ ಎಂಬುದು ಬರಲ್ಲ, ಪದಗಳ ಮೇಲನೆ ಎಂಬುದೇ ಬರಲ್ಲ. ಹಾಗಾಗಿ ವಾಕ್ಯವು ಬಾರದೆ ಹೋಗಬೇಕಾಗತ್ತೆ. ಹೀಗಿದ್ದಾಗ ಇವುಗಳಿಗೆ ಮೇಲನೆ ಎಂಬುದು ಹೇಗೆ ಅಂತಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಪೂರ್ವ ವರ್ಣ ಅನುಭವಜನಿತ ಸಂಸ್ಕಾರ ಅಂತಂದ್ರೆ ಇವಾಗ ಘಟಃ ಎಂಬುದಾಗಿ ಒಂದು ಪದವನ್ನು ಹೇಳಿದಾಗ ಇಲ್ಲಿ ಪೂರ್ವ ವರ್ಣ ಅಂತಂದರೆ ಗಕಾರೋತ್ತರವರ್ತಿ ಅಂತ ಅಕಾರ, ಟಕಾರ ಇತ್ಯಾದಿ ವರ್ಣಗಳು, ಪೂರ್ವವರ್ಣಗಳು. ಇವುಗಳ ಅನುಭವದಿಂದ ಜನ್ಯವಂಥದ್ದು ಸಂಸ್ಕಾರ. ಆ ಸಂಸ್ಕಾರದಿಂದ ಸಹಕೃತವಾಗಿದೆ ಶ್ರೋತ್ರೇಂದ್ರಿಯ. ಇನ್ನು ಶಕ್ತಿಜ್ಞಾನ ಸಹಕೃತವಾಗಿದೆ
ಶಕ್ತಿಜ್ಞಾನ ಸಹಕೃತವಾಗಿದೆ ಶ್ರೋತ್ರೇಂದ್ರಿಯ. ಇಂತಹ ಶ್ರೋತ್ರೇಂದ್ರಿಯವು ಅನೇಕ ವರ್ಣಗಳಲ್ಲಿ ಅಂತಂದರೆ ಗಕಾರ ಅಕಾರ ಇತ್ಯಾದಿ ವರ್ಣಗಳ ಮಧ್ಯದಲ್ಲಿ ಇದಂ ಏಕಂ ಪದಂ ಎಂಬಂತಹ ಪದಬುದ್ಧಿಯನ್ನು ಹುಟ್ಟಿಸುತ್ತೆ ಶ್ರೋತ್ರೇಂದ್ರಿಯ. ಅದೇ ರೀತಿಯಾಗಿ ಪೂರ್ವ ಪದದ ಅನುಭವ ಈಗ ಧೂಮಜ್ಞಾನ ಅನುಪ್ರಮಾಣವೋ ಕೇವಲ ಪ್ರಮಾಣವೋ ಅಥವಾ ಲಿಂಗ ಜ್ಞಾನ ಅಂತ ಇಟ್ಕೊಂಡ್ರೆ ಎರಡೂ ಆಗತ್ತೆ ಸರ್, ಎರಡೂ ಆಗತ್ತೆ. ಅದು ಕೇವಲ ಲಿಂಗ ವಿಷಯಕವಾಗಿ ಅದು ವನ್ಯ ಅನುಮತಿಯನ್ನು ತಂದುಕೊಡುವಾಗ ಅದು ಅನುಪ್ರಮಾಣವಾಗುತ್ತೆ. ಕೇವಲ ಧೂಮ ವಿಷಯಕವಾದಾಗ ಅದು ಕೇವಲ ಪ್ರಮಾಣದಲ್ಲಿ ಅಂತರ್ಭಾವಾಗುತ್ತೆ. ಸಂಶಯದ ಲಕ್ಷಣ ಏನು? ಸಮನ್ವಯ. ಭಾಟ್ಟರ ಪ್ರಮಾಣ ಸಾಮಾನ್ಯ ಲಕ್ಷಣ ಏನು? ಭಾಟ್ಟರ ಪ್ರಮಾಣ ಲಕ್ಷಣ ಏನು? ಜ್ಞಾತದ ಸ್ಮೃತಿ ವ್ಯತಿರಿಕ್ತಂ ಅನುಭೂತಿ ಪ್ರಮಾಣಂ. ಅದು ಪ್ರಾಭಾಕರ. ಅನಧಿಗತ ತಥಾಭೂತ ಅರ್ಥಾವಗತಿ ಸಾಧನಂ ಪ್ರಮಾಣ ಎಂಬುದಾಗಿ ಭಾಟರ ಲಕ್ಷಣ. ಅಂತಂದರೆ ಈ ರೀತಿಯಾಗಿ ಲಕ್ಷಣವನ್ನು ಹೇಳಿದಾಗ ವೇದಾದಿಗಳಲ್ಲಿ ಬರ್ತಾ ಇಲ್ಲ. ಯಾಕೆ ಅಂತಂದರೆ ಸ್ಮೃತಿ ಮತ್ತು ವೇದದಲ್ಲಿ ಬರ್ತಾ ಇಲ್ಲ. ಯಾಕೆಂತಂದರೆ ಇದು ವೇದ ಎಂಬುದು ಅನಧಿಗತವಾಗಿಲ್ಲ. ವೇದ ಎಂಬುದು ಜ್ಞಾನ ಸಾಧನೆ ಹೊರತು ಜ್ಞಾನ ಆಗಿಲ್ಲ. ಹಾಗಾಗಿ ಅಲ್ಲಿ ಲಕ್ಷಣ ಬರಲಿಲ್ಲ, ಅವ್ಯಾಪ್ತಿ. ಸರಿ, ಅದೇ ಧೂಮಜ್ಞಾನ ಯಾವ್ದ್ರಿಂದ ಬಂದಿದ್ದು ಅಂತ ಪ್ರತ್ಯಕ್ಷದಿಂದ ಬಂದಿದೆ. ಚಕ್ಷುರೇಂದ್ರಿಯ. ಸಂಶಯ ಸಾಮಾನ್ಯ ಲಕ್ಷಣ ಮತ್ತು ಒಂದು ಕಡೆ ಸಮನ್ವಯ. ಅನವಧಾರಣಂ ಜ್ಞಾನಂ ಸಂಶಯ. ಅನವಧಾರಣತ್ವ ನಾಮ ಅನಿಶ್ಚಯಾತ್ಮಕವಂತಹ ನಿಶ್ಚಯ ಭಿನ್ನಂ ಎಂಬುದಾಗಿ ಅರ್ಥ. ಇಲ್ಲಿ ಇವಾಗ ಕೇವಲ ಜ್ಞಾನತ್ವಂ ಸಂಶಯಸ ಲಕ್ಷಣ ಅಂತ ಹೇಳಿಬಿಟ್ರೆ ಸಮ್ಯಕ್ ಜ್ಞಾನ ವಿಪರೀತ ಜ್ಞಾನದಲ್ಲಿ ಅತಿವ್ಯಾಪ್ತಿ. ಆದ್ದರಿಂದ ಅನವಧಾರಣ ಎಂಬುದಾಗಿ ಹೇಳಬೇಕು. ಕೇವಲ ಅನವಧಾರಣತ್ವಂ ಸಂಶಯಸ ಲಕ್ಷಣ ಎಂಬುದಾಗಿ ಹೇಳಿಬಿಟ್ರೆ ಘಟಾದಿಗಳಲ್ಲಿ ಅತಿವ್ಯಾಪ್ತಿ. ಯಾಕಂದರೆ ಅದು ಕೂಡ ನಿಶ್ಚಯ ಭಿನ್ನವಾಗಿದೆ. ಹಾಗಾಗಿ ಅನವಧಾರಣತ್ವ ಜ್ಞಾನತ್ವಂ ಸಂಶಯ. ಇವಾಗ ಊರ್ಧ್ವಸ್ವನ್ನು ನೋಡಿದಾಗ ಅದು ಸ್ಥಾಣುರ್ವ ಪುರುಷವ ಎಂಬುದಾಗಿ ಸಂಶಯ ಬರ್ತಾ ಇದೆ. ಇಲ್ಲಿ ಈ ಜ್ಞಾನ ಎಂಬುದು ಅನಿಶ್ಚಯಾತ್ಮಕವಾಗಿದೆ ಮತ್ತು ಜ್ಞಾನವಾಗಿದೆ. ಹಾಗಾಗಿ ಇದು ಸಂಶಯ ಲಕ್ಷಣ. ಹೇತು ಸಾಧ್ಯಗಳಿಗೆ ಹೇತು ಯಥಾವಶ್ಯಕ ಜ್ಞೇಯವಿಷಯ ಕಾರ್ಯತ್ವಂ. ಸಂಶಯ ಭಿನ್ನಂ. ಸಂಶಯ ಭಿನ್ನಂ. ಹೇತು ಸಾಧ್ಯಗಳಿಗೆ ಸಾಮಾನ್ಯಾಧಿಕರಣ ಬೇಕೋ ಬೇಡ? ನಮ್ಮ ಸಿದ್ಧಾಂತ ರೀತಿ ಬೇಡ. ಯಾವ ದೃಷ್ಟಾಂತ ಆಗ ಸರಿ, ಯಾವುದು ದೃಷ್ಟಾಂತ? ಅನುಮಾನ ಬೇಡ ಅನ್ನೋದಕ್ಕೆ ಯಾವ ದೃಷ್ಟಾಂತ? ಊರ್ಧ್ವದೇಶ ವೃಷ್ಟಿಮಾನ್ ಅಧೋದೇಶ ನದಿಪೂರ್ಣ ಎಂಬುದಾಗಿ ಹೇಳಿದಾಗ ಇಲ್ಲಿ ಹೇತು ಅಂತದ್ದು ಅಧೋದೇಶ ನದಿಪೂರ್ಣ ಎಂಬುದು ಇದು ಊರ್ಧ್ವದೇಶದಲ್ಲಿ ವೃಷ್ಟಿ ಆಗಿದೆ. ಅಲ್ಲಿ ಈ ನದಿಪೂರ್ಣ ಎಂಬುದು ಊರ್ಧ್ವದೇಶದಲ್ಲಿ ಇಲ್ಲ. ಹಾಗಾಗಿ ಹೇತು ಎಂಬುದು ಅಲ್ಲಿ ಬರಲಿಲ್ಲ. ಹೇತು ಎಲ್ಲಿದೆ? ಅಧೋದೇಶದಲ್ಲಿದೆ, ಸಾಧ್ಯ ಊರ್ಧ್ವದೇಶದಲ್ಲಿದೆ. ಆದ್ದರಿಂದ ಸಾಮಾನ್ಯೀಕರಣ ಬೇಕಾಗಿಲ್ಲ, ವೈಯಾಧಿಕರಣ ಇದ್ರೂ ಬರುತ್ತೆ. ಸರಿ, ಬೇಗ ಅದರ ವ್ಯಾಪ್ತಿ ಇದ್ರೆ ಯೋಗ್ಯತಾ. ಸ್ವಾತಂತ್ರ್ಯೇಣ ಸ್ಮರಣ ಸಾಧನಂ ಮನಃ ಅಂತಿದೆಯಲ್ಲ, ಸ್ವಾತಂತ್ರ್ಯ ಅಂದ್ರೆ ಏನು? ಸ್ವಾತಂತ್ರ್ಯ ಅಂದ್ರೆ ಇನ್ನೊಂದರ ಅಪೇಕ್ಷೆ ಇಲ್ಲದೇನೆ. ಯಾವುದರ ಅಪೇಕ್ಷೆ ಇಲ್ಲದೆ? ಇವಾಗ ಹಿಂದೆ ಏನಂತ ಹೇಳಿತು, ಬಾಹ್ಯೇಂದ್ರಿಯಗಳಿಗೆ ಯಾವ್ಯಾವ ವಿಷಯ ಅವೆಲ್ಲವೂ ಮನಸ್ಸಿಗೆ ವಿಷಯ ಎಂಬುದಾಗಿ ಹೇಳಿತು. ಮತ್ತೆ ಮನಸ್ಸಿಗೆ ಯಾವ್ದು ಪ್ರತ್ಯೇಕವಾಗಿ ಯಾವ್ದು ವಿಷಯ ಇಲ್ಲದೆ ಹೋಗಬೇಕಾಗತ್ತೆ ಅಂತಂದ್ರೆ ಅದಕ್ಕೆ ಸ್ಮರಣ ಸಾಧನ ಮನಃ ಎಂಬುದಾಗಿ ಹೇಳಿದ್ದಾರೆ. ಅಂತಂದ್ರೆ ಸ್ಮರಣೆಗೆ ನೇರವಾಗಿ ಸಾಧನವಂತಹದ್ದು ಮನಸ್ಸು. ಅಂದ್ರೆ ಯಾವುದರ ಅಪೇಕ್ಷೆ ಇಲ್ಲ, ಚಕ್ಷುರಾದಿ ಇಂದ್ರಿಯದ ಸಹಕಾರ ಇಲ್ಲದೇನೆ ಬರುತ್ತೆ. ಮತ್ತೆ ಸ್ಮರಣೆಗೆ ದೋಷ ಇದೆಯಲ್ಲ, ಯಾವುದದು? ಸ್ಮೃತಿಗೆ ದೋಷಗಳು ಯಾವುದು? ಪ್ರತಿಬಂಧಕವಾದ ದೋಷ ಮನಸ್ಸಿಗೆ ಸ್ಮರಣೆ ಬರದೇ ಇರುವುದಕ್ಕೆ ದೋಷಗಳು ಯಾವುದು? ರಾಗಾದಿ ದೋಷಗಳು. ಒಂದು ಈಗ ಅಸಾಧಾರಣಂ ಲಕ್ಷಣಂ ಅಂದರೆ ಹೌದಾನೆ, ಯಾವುದು ಲಕ್ಷಣ ಎಂಬತಕ್ಕಂಥದ್ದು ಅತಿವ್ಯಾಪ್ತಿ ಅವ್ಯಾಪ್ತಿ ಅಸಂಭವ ರಹಿತವಾಗಿರುತ್ತೋ ಅದು ಲಕ್ಷಣ. ಅಂದ್ರೇನು? ಗೋವಿನ ಲಕ್ಷಣ ಶಾಸ್ತ್ರಾದಿ ಮತ್ತು ಅಂತ ಹೇಳಿದ್ರೆ ಸಕಲ ಗೋಗಳಲ್ಲಿ ಇರಬೇಕು.
ಆದರೆ ನಮ್ಮಲ್ಲಿ ಇಷ್ಟು ದಿನ ಇದ್ದರೂ ಕೂಡ ನಿಮ್ಮಲ್ಲಿ ಎಲ್ಲ ಮನುಷ್ಯತ್ವ ಎಲ್ಲೂ ಕೂಡ ಬೇರೆ ಭಿನ್ನಾಷ್ಟ ಭಿನ್ನ ಧರ್ಮಾಷ್ಟ ಅಂತ ಹೇಳಿದ ಮೇಲೆ ಈಗ ಯಹ ಧರ್ಮ ಅಂತಂದ್ರೆ ಯತ್ ಸದೃಶೋ ಧರ್ಮ ಎಂಬುದಾಗಿ ಅರ್ಥ ಇಟ್ಕೋಬೇಕು. ಈ ರೀತಿಯಾಗಿ ಇಟ್ಕೊಂಡಾಗ ಏತದ್ ಗೋವಿನಲ್ಲಿರುವಂತಹ ಗೋತ್ವಕ್ಕೆ ಸದೃಶವಂತಹ ಗೋತ್ವ ಅಂತಂದ್ರೆ ಇನ್ನೊಂದು ಗೋತ್ವ. ಆಕಾಶದಲ್ಲಿ ಹಾಗೆ ಒಂದೇ ಇರೋದಲ್ವ, ಯಾವ ಲಕ್ಷ ಭಾವಿತ್ವ ಬರಲಿಲ್ವಲ್ಲ, ಆಕಾಶ ಒಂದೇ ಇರೋದು. ಲಕ್ಷ ಇರೋದು ಒಂದೇ ಅಲ್ಲಿ, ಅದೇ ಅನೇಕ ಲಕ್ಷಗಳಿಲ್ಲ. ಇದು ಸವಿಕಲ್ಪಕ ಪ್ರತ್ಯಕ್ಷ ಎಷ್ಟು ವಿಧ? 8 ವಿಧ. ದ್ರವ್ಯ ವಿಕಲ್ಪ, ಅಭಾವ ವಿಕಲ್ಪ, ನಾಮ ವಿಕಲ್ಪಕ್ಕೆ ಉದಾಹರಣೆ ಘಟಾಭಾವದ್ ಭೂತಲಂ. ಇದು ಈ ಜ್ಞಾನದಲ್ಲಿ ಅಭಾವೇ ಪ್ರಕಾರವಾಗಿ ತೋರ್ತಾ ಇದ್ದಾಗ ಇದು ಅಭಾವ ವಿಕಲ್ಪಕ. ಇನ್ನೊಂದು ನಾಮ ವಿಕಲ್ಪ, ದೇವದತ್ತ ಎಂಬುದಾಗಿ ಜ್ಞಾನ ಬರ್ತಾ ಇದೆ. ಇಲ್ಲಿ ದೇವತೆ ಎಂಬುದು ನಾಮ, ಅದೇ ಪ್ರಕಾರವಾಗಿ ಅರ್ಥಾಪತ್ತಿಯನ್ನ ಅನುಮಾನದಲ್ಲಿ ಅಂತರ್ಭಾವ ಮಾಡಬೇಕು. ಸಂಕ್ಷೇಪವಾಗಿ 1-2 ವಾಕ್ಯಗಳಲ್ಲಿ. ಜೀವನಶ್ಚೈತ್ರ ಗೃಹೇ ನಾಸ್ಯ ಎಂಬುದಾಗಿ ಹೇಳಿದಾಗ ಅದು ಬಹಿರ್ಭಾವ ಗೊತ್ತಾಗುತ್ತೆ, ಬಹಿರ್ಗಮನ ಇದೆ ಅಂತ ಗೊತ್ತಾಗುತ್ತೆ ಅಂತ. ಅದನ್ನ ಅನುಮಾನದಲ್ಲಿ ದೇವದತ್ತಃ ಗೃಹೇ ನಾಸ್ತಿ ಜೀವನತ್ವೇ ಸತಿ ಗೃಹೇ ಅಸತ್ವಾತ್. ಯೋಗ್ಯತಾ ಲಕ್ಷಣ ಏನು? ಅದು ಪದಧರ್ಮ ಹೇಗಾಗುತ್ತೆ? ಯೋಗ್ಯತಾ ಅಂತಂದ್ರೆ ಪ್ರಮಾಣ ಅಬಾಧಿತತ್ವ, ಪ್ರಮಾಣ ಅವಿರುದ್ಧತ್ವಂ ಯೋಗ್ಯತಾ. ಅದು ಪದಾರ್ಥದಲ್ಲಿ ಬಂತು, ಪದಧರ್ಮ ಆಗ್ಬೇಕಲ್ಲ. ಅದನ್ನು ಪ್ರತಿಪಾದನೆ ಮಾಡ್ತಾ ಇದೆ. ಸ್ವನಿಷ್ಠ ಪ್ರತಿಪಾದಿತ ನಿರುದ್ಧ ಪರಿವಾದಕದ ಸಂಬಂಧೇನ ಪದದಲ್ಲಿರುವಂತಹ ಯೋಗ್ಯತಾ ಎಂಬುದು ಅಲ್ಲ, ಪದಾರ್ಥದಲ್ಲಿರುವಂತಹ ಯೋಗ್ಯತಾ ಎಂಬುದು ಪದದಲ್ಲಿ ಬರ್ತಾ ಇದೆ. ಇಲ್ಲಿಗೆ ಅಪ್ರಮೇಯನ ಪರೀಕ್ಷೆ ಮುಕ್ತಾಯವಾಗಿದೆ. ಎಲ್ಲ ವಿದ್ವಾಂಸರು ಒಟ್ಟುಗೂಡಿಸಿ ಕೊಟ್ಟಿರ್ತಕ್ಕಂತಹ ಮಾರ್ಕ್ಸ್ ಬಂದು 92, 100ಕ್ಕೆ 92% ಮಾರ್ಕ್ಸ್ಗಳನ್ನು ಪಡ್ಕೊಂಡಿದ್ದಾನೆ. ಈಗ ಕೊನೆಯದಾಗಿ ಮತ್ತೊಬ್ಬ ವಿದ್ಯಾರ್ಥಿಯ ಪರೀಕ್ಷೆ. ನನಗೆ ಈ ಪ್ರಮಾಣ ಪದ್ಧತಿಯನ್ನು ಪಾಠ ಮಾಡಿದಂತಹ ಅಧ್ಯಾಪಕರು ಸತೀಶ್ ಆಚಾರ್ಯರು. ಆಚಾರ್ಯ, ಕೊನೆಯ ಪ್ರಶ್ನೆ ಯೋಗ್ಯತಾದ ಬಗ್ಗೆ ಕೇಳಿದರು. ಹುಡುಗರ ಯೋಗ್ಯತಾ, ವಿದ್ಯಾಪೀಠದ ಯೋಗ್ಯತಾ, ಆಚಾರ್ಯರ ಯೋಗ್ಯತಾ, ಮಠದ ಯೋಗ್ಯತಾ ಎಲ್ಲ ಗೊತ್ತಾಗ್ತಾ ಇದೆ. ಪರೀಕ್ಷೆ ಮಾಡಿದವರು ಗೊತ್ತಾಗುತ್ತೆ, ಬಹಳ ಮುಖ್ಯ. ಮುಂದಿನ ಪ್ರಶ್ನೆಗಳನ್ನು ಕೇಳಿದಾಗ ಆ ಪ್ರಶ್ನೆ ಕೇಳೋ ಯೋಗ್ಯತೆ ಏನು ಅಂತ ಗೊತ್ತಾಗುತ್ತೆ. ಮುಂದಿನ ವಿದ್ಯಾರ್ಥಿ ಚಿರಂಜೀವಿ ವಾಗೀಶ. ಇವನು ವಿಷ್ಣುತತ್ವ ನಿರ್ಣಯ ಸಂಪೂರ್ಣವನ್ನು ಅಧ್ಯಯನ ಮಾಡ್ಕೊಂಬಂದಿದ್ದಾನೆ. ಅವನಿಗೆ ಪರೀಕ್ಷೆಯನ್ನು ನಿರ್ಮಲಾಚಾರ್ಯ ಕುಲಕರ್ಣಿ, ಶ್ಯಾಮಾಚಾರ್ ಬಂಡಿ ಮತ್ತು ವ್ಯಾಸಮುನಿ ಆಚಾರ್ಯರು. ಇದು ಹಿಂದೆ ಅಪ್ರಮೇಯನ ಬಗ್ಗೆ ಒಂದು 4 ಮಾತುಗಳನ್ನು ಹೇಳಬೇಕು ಅಂತ ಹೇಳಿದ್ದಾರೆ. ನಾನು ಸತ್ತಿಗಿರಿ ಧೀರೇಂದ್ರಾಚಾರ್ಯ ಒಂದು ಮಾತನ್ನು ಯಾವಾಗಲೂ ನೆನಪಿಸ್ಕೊಳ್ತೇನೆ. ಶಾಸ್ತ್ರದ ಒಂದು ವಾಕ್ಯವನ್ನು ಅರ್ಥ ಮಾಡಿಕೊಳ್ಳೋದು, ಆ ವಾಕ್ಯವನ್ನು ನಿರ್ದಿಷ್ಟವಾಗಿ ಇನ್ನೊಬ್ಬರಿಗೆ ಅರ್ಥ ಆಗುವಂತೆ ಹೇಳೋದು ಬಹಳ ಕಷ್ಟದ ಕೆಲಸ ಅಂತ. ಒಂದು ವಾಕ್ಯ ಅದು ಅನುಭವಿಸಿದವನಿಗೆ ಗೊತ್ತಿರುತ್ತೆ. ಅದರಲ್ಲೂ ವಿದ್ಯಾರ್ಥಿ ದೆಸೆಯಲ್ಲಿ ಆ ಶಾಸ್ತ್ರದ ಪ್ರಮೇಯಗಳನ್ನು ಬರೀ ಬುದ್ಧಿಗೆ ತಂದುಕೊಳ್ಳೋದಲ್ಲದೆ ಮನಸ್ಸಿಗೂ ಕೂಡ ತಂದುಕೊಂಡು ಅದನ್ನು ಅನುಭವಿಸಿ ಹೇಳುವಂಥದ್ದು ತುಂಬ ಕಷ್ಟಕರವಾಗಿರತಕ್ಕಂಥ ಕೆಲಸ. ಅದರಲ್ಲಿ ಪ್ರಮಾಣ ಪದ್ಧತಿ ಹಂತದಲ್ಲಿ ಓದ್ತಕ್ಕಂಥ ವಿದ್ಯಾರ್ಥಿಗೆ ಆ ಪ್ರಮೇಯಗಳು ಅರ್ಥ ಆಗೋದಿಲ್ಲ, ಆ ಪಾರಿಭಾಷಿಕ ಶಬ್ದಗಳು ಕೂಡ ಅರ್ಥ ಆಗೋದಿಲ್ಲ. ಅಂಥದ್ರಲ್ಲಿ ನಿಷ್ಪಕ್ಷಪಾತವಾಗಿ ಹೇಳಬೇಕು ಅಂತಂದರೆ ತನ್ನ ಯೋಗ್ಯತೆಯನ್ನು ಮೀರಿ ಆ ಪ್ರಮೇಯಗಳನ್ನು ಅರ್ಥ ಮಾಡಿಕೊಂಡು ತನ್ನದೇ ಆದ ರೀತಿಯಲ್ಲಿ ಹೇಳಿದೆ. ಆ ಭಾಷೆ ಅಷ್ಟೊಂದು ನಿರ್ದಿಷ್ಟವಾಗದೇ ಇದ್ದರೂ ಕೂಡ ಕೇಳಿದವನಿಗೆ ಗೊತ್ತಾಗುತ್ತೆ ಆ ಹುಡುಗನಿಗೆ ಅದು ಸ್ಪಾರ್ಕ್ ಉಂಟಾಗಿದೆ ತಲೆಯಲ್ಲಿ ಅಂತ, ಆ ವಿಷಯ ಸ್ಪರ್ಶ ಆಗಿದೆ ತಲೆಯಲ್ಲಿ ಅಂತ. ನಾನು ಮಂತ್ರಾಲಯದಲ್ಲಿ ನೋಡಿದ್ದೀನಿ, ಆ ಹುಡುಗನಿಗೆ ಜ್ಞಾನದ ಹಂಬಲ ಇದೆ, ಕಲಿಬೇಕು ಅನ್ನೋ ಹಂಬಲ ಇದೆ, ಆಸಕ್ತಿ ಇದೆ, ಉತ್ಸಾಹ ಇದೆ. ಆದ್ದರಿಂದ ಮುಂದಿನ ದಿನಗಳಲ್ಲಿ ಅವನು ದೊಡ್ಡ ಪಂಡಿತನಾಗೋದ್ರಲ್ಲಿ ಯಾವ ಸಂಶಯವೂ ಇಲ್ಲ ಅಂತ ಹೇಳ್ತಾ 2 ಮಾತನ್ನು ಮುಗಿಸ್ತೇವೆ.